ಬಂದನು ದೇವರ ದೇವಾ चारुतर विलास चंद्र कोटि प्रकाश चारुतर विलास विलास चारुतर विलास संजीव इंद्रनंदन भाव करुण संजीव ನನ್ನ ಆಗಮನಕ್ಕೆ ಅನೇಕ ಅರ್ಥವನ್ನು ಕಟ್ಟಿದವರಿದ್ದಾರೆ. ದೇವಬಂಧ, ದೇವರ ದೇವಬಂಧ, ಹೀಗೆ ಪರಮ ಭಾಗವತರು ನನ್ನ ಕುರಿತಾಗಿ ಹಾಡುವುದು ಇದೆ. ಆದರೆ ಸದ್ಯ ಇಲ್ಲಿ ಬಂದದ್ದು ಆ ಎಲ್ಲ ಕಾರಣಕ್ಕಾಗಿ ಅಲ್ಲ. ಇಂದಿನ ನಮ್ಮ ಯೋಜನೆಗಳೇ ಬೇರೆ. 12 ವರ್ಷ ವನವಾಸವನ್ನು, 1 ವರ್ಷ ಅಜ್ಞಾತವಾಸವನ್ನು ಪೂರೈಸಿದಂತಹ ಪಾಂಡವರು ಉಪಪ್ಲಾವ್ಯಕ್ಕೆ ಬಂದಾಗ ತಮ್ಮ ರಾಜ್ಯಾರ್ಥವನ್ನು ಪಡೆದುಕೊಳ್ಳುವುದಕ್ಕಾಗಿ ಪ್ರಯತ್ನ ಪಟ್ಟರು. ಆ ಪ್ರಯತ್ನದಲ್ಲಿ ಒಂದು ಪ್ರಮಾಣದಲ್ಲಿ ಯಶಸ್ಸು ಇಲ್ಲಿವರೆಗೆ ಅವರಿಗೆ ಸಿಗಲಿಲ್ಲ. ಆಮೇಲೆ ಕೌರವನಿಂದ ಬಂದಂಥ ಸಂಜಯರಲ್ಲಿ ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನ ಹಿತ, ಇದು ಧರ್ಮರಾಜ ಹೇಳಿ ಕಳಿಸಿದ್ದು. ಸಾಮವೇ ಆಗಲಿ ಸಂಗ್ರಾಮವೇ ಆಗಲಿ ಅದನ್ನು ಇತ್ಯರ್ಥಕ್ಕೆ ಬರುವುದಕ್ಕೆ ಕೃಷ್ಣ ಬರ್ತಾನೆ ಅಂತ ಹೇಳಿದ್ರು. ಇವತ್ತು ನಮ್ಮ ಪ್ರಸಂಗ, ಇವತ್ತು ನಿಜವಾಗಿಯೂ ಕೃಷ್ಣ ಸಂಧಾನ. ಯಾಕೆ ಅಂತಂದರೆ ಇಲ್ಲಿಯವರೆಗೆ ಈ ಯಾದವರನ್ನು ಹಸ್ತಿನಾವತಿಯವರು ಒಂದು ಅರ್ಥದಲ್ಲಿ ಹೊರಗಿಟ್ಟಿದ್ದಾರೆ. ಅವರ ವ್ಯಾಖ್ಯಾನಗಳು ಬೇರೆ ಬೇರೆ ಇರಬಹುದು. ಆದರೆ ನಮ್ಮನ್ನು ಯಾದವರನ್ನ ತಾತ್ಸಾರ ದೃಷ್ಟಿಯಿಂದ ಕಾಣುತ್ತಿರುವಂಥ ಚಕ್ರವರ್ತಿ ಮನೆತನದ ಜಟಿಲವಾದಂಥ ಸಮಸ್ಯೆಯನ್ನು ಇತ್ಯರ್ಥಿಸುವುದಕ್ಕೆ ಯದುಕುಲನಾದಂಥ ಕೃಷ್ಣನೇ ಬೇಕಾಯ್ತಲ್ಲ ವರ್ತಮಾನದಲ್ಲಿ. ಇರಲಿ, ಒಪ್ಪಿಕೊಂಡಿದ್ದೇನೆ. ಯಾಕೆಂದರೆ ಪಾಂಡವರನ್ನು ಒಪ್ಪಿಕೊಂಡಂಥ ನಾನು ಪಾಂಡವರ ಕುರಿತಾದಂಥ ರಾಯಭಾರವನ್ನು ಮಾಡುವುದಕ್ಕೆ ಅಳುಕಬೇಕಾದದ್ದಿಲ್ಲ, ಯೋಚಿಸಬೇಕಾದದ್ದಿಲ್ಲ. ಸಂತೋಷದಿಂದ ಅದನ್ನು ಸ್ವೀಕರಿಸಿ
ಧರ್ಮರಾಯನ ಅಭಿಪ್ರಾಯವನ್ನು ನೀಡಿದು ಉಳಿದ ಪಾಂಡವರನ್ನ ಕೇಳಬೇಕು ಎಂಬ ಯೋಚನೆಗೆ ನಾನು ಬಂದೆ. ಯಾಕೆಂತಂದ್ರೆ ಧರ್ಮರಾಯನಿಗೆ ಸಾಮದಿಂದ ರಾಜ್ಯವನ್ನ ಪಡಿಬೇಕೆಂಬಂತ ಹಂಬಲ, ಆ ಹಂಬಲ ಅದು ಸಾಧುವಾದದ್ದಲ್ಲ ಎನ್ನುವುದು ನನ್ನ ಮನಸ್ಸಿಗೆ ಚೆನ್ನಾಗಿ ಗೊತ್ತು. ಆದರೆ ನೇರವಾಗಿ ಧರ್ಮರಾಜನ ಮಾತನ್ನು ಆ ರೀತಿಯ ಪ್ರಶ್ನಿಸುವ ಧೈರ್ಯವೂ ನಮ್ಮದ್ದಲ್ಲ, ಆ ಸಂದರ್ಭವೂ ಅಲ್ಲ. ಹಾಗಿದ್ರೆ ಏನು ಎಂತು ಎನ್ನುವುದಾಗಿ ಯೋಚನೆ ಮಾಡಿದಾಗ ಉಳಿದ ಪಾಂಡವರನ್ನ ಕೇಳುವುದಕ್ಕೆ ಮುಂದಾದೆ. ಪ್ರಥಮವಾಗಿ ಕರೆದು ಕೇಳುವುದಕ್ಕೆ ಮುಂದಾದದ್ದು ಭೀಮನನ್ನ. ಹೇಗೆ ಸ್ನೇಹದಿಂದ ಸಾಮದಿಂದ ರಾಜ್ಯವನ್ನು ಪಡೆಯಬೇಕು ಅಂತ ನಿನ್ನ ಅಣ್ಣನ ಅಭಿಪ್ರಾಯ, ಅದಕ್ಕೆ ಏನು ಅಂತ ಕೇಳಿದಾಗ ಆತ ಹೇಳಿದ, ಅಣ್ಣನವರಿಗೆ ನೀತಿಯಾದರೆ ನಿನ್ನ ಮನ ಕೊಪ್ಪಿದರೆ ಭೂತಳವನ್ನು ಕೌರವ ಕೊಟ್ಟರೆ ಉಣಲೇನು ದೂಡ. ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಲಿಲ್ಲ. ಅಂದ ಮೇಲೆ ಅರ್ಜುನನನ್ನು ಕೇಳಿದೆ, ಅಣ್ಣನ ಮತವೇ ತನ್ನಯ ಮತ ಅಂತ ಹೇಳಿಬಿಟ್ಟ. ಹಾಗಿದ್ರೆ ನಕುಲನೂ ಹಾಗೆ ಹೇಳಿದ. ಭವಿಷ್ಯತ್ತನ್ನು ತಿಳಿಸುವ ಸಹದೇವನನ್ನು ಕರೆದು ಕೇಳಿದಾಗ ಕಬ್ಬಿಣಕ್ಕೂ ಚಿನ್ನಕ್ಕೂ ಬೆಸುಗೆ ಹತ್ತಲಾರದು ಎನ್ನುವುದಾಗಿ ಭವಿಷ್ಯವನ್ನು ನುಡಿದು ಹೋಗಿಬಿಟ್ಟ. ಒಟ್ಟತ್ರದಲ್ಲಿ ಯೋಚನೆ ಮಾಡಿದಾಗ ಧರ್ಮದಿಂದಲೇ ರಾಜ್ಯ ಸಿಗಬೇಕೆನ್ನುವುದಾಗಿ ಧರ್ಮರಾಜ ತನ್ನ ಧರ್ಮದ ವಾದವನ್ನು ಮಂಡಿಸುವುದಕ್ಕೆ ಮುಂದಾದ. ಕರೆದು ಕೇಳುವುದಕ್ಕೆ ಭೀಮನಲ್ಲಿ ಕೇಳಿದರೆ ಅವನಿಗೆ ಮನಸ್ಸಿಲ್ಲ, ಆದರೂ ವಿರೋಧಿಸಲಾರ ನಿರಾಶಾವಾದವನ್ನು ಪ್ರಕಟಿಸುವುದಕ್ಕೆ ಮುಂದಾದ. ಹಾಗೆ ಅರ್ಜುನ ನಕುಲರು ಏನು ಅಂತ ಯೋಚನೆ ಮಾಡುವುದಕ್ಕೆ ಹೋದರೆ ಅವರು ಅಣ್ಣನ ಹಾಕಿಕೊಟ್ಟಂತಹ ಮಾರ್ಗ ಎಂಬ ಕಾರಣದಿಂದ ಅವಲಂಬನಾವಾದದಿಂದ ಹೋದರು. ಸಹದೇವನನ್ನು ಕೇಳಿದರೆ ಅದು ಬೆಸುಗೇ ಮುಂದೆ ಹತ್ತುವುದಿಲ್ಲ, ಮುಂದಾಗುವುದನ್ನು ಹಿಂದೆ ಹೇಳುವುದಕ್ಕೆ ಮುಂದಾದ, ಭವಿಷ್ಯವನ್ನು ನುಡಿದ. ಅಂದಮೇಲೆ ಒಬ್ಬ ಧರ್ಮದ ವಾದ, ಇನ್ನೊಬ್ಬ ನಿರಾಶಾವಾದ, ಉಳಿದವರು ಅವಲಂಬನಾವಾದ, ಸಹದೇವನು ಭವಿಷ್ಯವಾದ. ಈ ಎಲ್ಲ ಒಬ್ಬೊಬ್ಬರು ಒಂದೊಂದು ವಾದದಲ್ಲಿ ಆರಂಭ ಮಾಡಿಬಿಟ್ರೆ ನಮ್ಮದು ಯಾವುದು, ನಮ್ಮದು ಬಾಧೆ, ಇದು ವಾದ ಅಲ್ಲ. ಹಾಗಿದ್ರೆ ಏನು ಎಂತು ಎನ್ನುವುದಾಗಿ ಇತ್ಯರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದೆ ಕಾರಣದಿಂದ ಆಗ ಒಂದು ಯೋಚನೆ ಮಾಡಿದೆ. ಈ ಗಂಡಸರ ಅನೇಕ ಗೊಂದಲ ಸಮಸ್ಯೆಗಳು ಒಂದು ಮನೆಯ ಒಂದು ಹೆಣ್ಣಿನಿಂದ ನಿರ್ಣಯ ಆಗುವುದಕ್ಕೆ ಸಾಧ್ಯ. ಅದನ್ನು ಅರ್ಥ ಮಾಡಿಕೊಂಡಂಥ ನಾನು ತಂಗಿಯಾಗಿರುವಂತಹ ಪಾಂಚಾಲೆಗೆ ಬರ ಹೇಳಿ ಭೀಮನಲ್ಲಿ ಕಳಿಸಿದ್ದೇನೆ. ಆಮೇಲೆ ಈಗ ಭೀಮ ದ್ರೌಪದಿಯರ ಸಂಭಾಷಣೆಗಳು ಏನು ಬರ್ತಾ ಇದೆ, ಎಂತ ಬರ್ತಾ ಇದೆ ಅಂತ ನೋಡಬೇಕು. ಆ ದಿಶೆಯಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ, ನೋಡೋಣ. ಭಾವ ಎದ್ದೇಳು, ಶುಭವಾಗಲಿ. ಕೃಷ್ಣ, ಏನು ಇಷ್ಟು ದೊಡ್ಡ ಬೊಬ್ಬೆ? ಹೌದು ಹೌದು, ನಡೆಯುತ್ತಿರುವಂತ ಎಲ್ಲ ವಿದ್ಯಮಾನವನ್ನ ನೋಡ್ತಾ ನಿಂತವ ನಾನು. ಹೌದಲ್ಲ, ಅಣ್ಣ ಹೇಳಿದ ಸಂಧಿಯ ಮಾತನ್ನ ಕೃಷ್ಣ ಆಗ್ಲಿಕ್ಕಿಲ್ಲ, ಆಗ್ಲಿಕ್ಕಿಲ್ಲ. ಸಂಧಾನ ದುಷ್ಟ ಶಿಕ್ಷಣವನ್ನೇ ಮೈಯೆತ್ತಿ ನಿಂತವ ನೀನು. ಹಾಗಿರುವಾಗ ಆ ದುಷ್ಟ ದುರ್ಯೋಧನೊಡನೆ ಸಂಧಿಯ ಬೆಸೆಗೆ ಹತ್ತಲಿಕ್ಕೆ ಹೊರಟಿದ್ಯಾ? ಬಾವಾ, ಆಗದು ಆಗದು. ಅಲ್ಲ, ಸಂಧಾನ ಆಗಬಾರದು ಅಂತ ನೀನ್ ಹೇಳಿದ್ರೆ ಆಗುದಿಲ್ಲ ಮಾರಾಯ. ಸಮರವೇ ಆಗಬೇಕು. ಅಲ್ಲ, ಇನ್ನೂ ಆ ಧರ್ಮರಾಜ ಸಂಧಾನ ಆಗಬೇಕು ಅಂತ ಹೇಳ್ತಾನೆ ಇದ್ದಾನಲ್ಲ. ಅನುಭವಿಸುವುದು, ಅನುಸರಿಸುವುದು ನಮ್ಮ ಕರ್ಮ. ಭಾವ, ನಮ್ಮಣ್ಣನಾದಂತ ಧರ್ಮಜ 5 ಊರನ್ನ ಸಂಧಿಯ ಮುಖೇನ ಪಡೆಯುವುದಕ್ಕೆ ನಿನ್ನಲ್ಲಿ ಹೇಳಿದ್ದಾನೆ. ಭಾವ, ಅವನಿಗೆ ಬೇಕಾದಂತ ಊರುಗಳನ್ನ 3 ಊರನ್ನ ಅವ ಸಂಧಿಯ ಮುಖಾಂತರ ಪಡೆದುಕೊಳ್ಳಲಿ. ಆದ್ರೆ ನಾನು ಹಾಗಲ್ಲ,
ಸಹದೇವ ನನ್ನೊಟ್ಟಿಗಿದ್ದಾನೆ. ಹ್ಮ್ ಆ ಭಾವನೆಯೊಂದಿಗೆ ಹ್ಮ್ 2 ಊರನ್ನು ನಾನು ಪಡೀತೇನೆ. ಹೇಗೆ ಗೊತ್ತಾ? ಈಶಾನ ಮರೆ ಹೊತ್ತನು ಈಶನ ಮರೆ ಹೊಗಲಿನ್ನು ಬಿಡದ ಸಮರದಲ್ಲಿಪ್ಪು ಗಣನು ಬಿಡದ ಸಮರದಲ್ಲಿಪ್ಪು ಗಣನು ನೈಷಮನಾಡುವನ್ನಯ್ಯ ಪದ ಭಾಷೆಯ ತೀಜುವ ಸತಿಯ ನನಗೆ ಬೇಕಾದಂತದ್ದು ಹಾ 2 ಊರಲ್ಲ, 2 ಊರ. ಹಾ ಅದನ್ನು ನಾನು ಪಡಿತೇನೆ ಹೇಗೆ? ಉತ್ತಮಕ್ಕೇನವಾಗಿ ಯುದ್ಧದ ಮುಖಾಂತರವಾಗಿ. ಅಷ್ಟೇ ಅಂದ್ರೆ ಅಲ್ಲ, ಹಾ ಅವನು ಯಾರನ್ನೇ ಮೊರೆ ಹೋಗಲಿ, ಸಾಕ್ಷಾತ್ ಪರಶಿವನನ್ನೇ ಮೊರೆ ಹೋಗಲಿ, ಅವನೇ ಬಂದರೂ ಕೂಡ ಅವನ ಅಲ್ಲ, ಅವನ ಸಂತತಿಯ ಸರ್ವನಾಶ ನಿಶ್ಚಿತ ನಿಶ್ಚಿತ ನಿಶ್ಚಿತ. ಅಂತೂ ಕೊನೆಗಾದ್ರೂ ಅಭಿಪ್ರಾಯ ಸರಿಯಾಗಿ ಬಂತು ಅಂತಾಯ್ತು. ಹೌದು. ಯಾಕೆ ಅಂತಂದ್ರೆ ಮಾರಾಯ ನಿನ್ನ ಅಂತರಂಗ ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ನನಗೆ. ಹಾ. ಈ ಕ್ಷಣದ ಹಿಂದೆ ಕರೆದು ಕೇಳಿದಾಗ ಅಣ್ಣನವರಿಗೆ ನೀತಿಯಾದರೆ ಹಾಗೆ ಹೀಗೆ ಅಂತ ಹೇಳಿ ಹೋದವನು ನೀನು. ಹೌದು. ತನಗೇನು ಸಂಬಂಧವೇ ಇಲ್ಲ ಅಂತ ಹಾ. ಈಗ ಬಂದು ಹೇಳ್ತಾ ಇದ್ದೀಯೇ. ಧರಣಿಪಗಾತನಲ್ಲಿ ಹಿತ ಇದ್ರೆ ಅವ ಸಂಧಾನ ಮುಖಾಂತರವಾಗಿ ಪಡೆದುಕೊಳ್ಳಲಿ, ಹಾ. ನಾನು ಮಾತ್ರ ಧುರದಿಂದಲೇ ಪಡಿತೇನೆ ಅಂತ ಹೊರಡ್ತಾ ಇದ್ದೀಯೆ. ನಿಜ. ಆದ್ರೆ ಒಂದು ಹಾ. ಈ ನಿರ್ಣಯದಲ್ಲಿ ಬದಲಾವಣೆ ಇಲ್ಲ ತಾನೆ? ಇಲ್ಲವೇ ಇಲ್ಲ. ಇದು ಕೊನೆ ನಿರ್ಣಯ, ಇದು ಸಿದ್ಧ, ಆತ್ಯಂತಿಕವಾದದ್ದು. ಹೌದು. ಬರ್ತೇನೆ. ಭಾವ ಶೋಣಿಪತಿಗೆ ಭೀಮನಿ ತೆನೆಗೆ ಆ ನರೇಶ್ವರಗೆಂದ ನಗುತ್ತಲೀ ಆ ನರೇಶ್ವರಗೆಂದ ನಗುತ್ತಲೀ ಇದೇನು ಪವನಜ ದೃಪದ ಸುತೆಯರ ಮತವು ಬೇರಾಯ್ತು. ಇದೇನು ಪವನಜ ದೃಪದ ಸುತೆಯರ ಮತವು ಬೇರಾಯ್ತು. ಮಾನನಿಧಿ ನಿಜವಾಗಿ ನುಡೆ ಮಾನನಿಧಿ ನಿಜವಾಗಿ ನುಡಿ ಸಂಧಾನವೋ ಸಂಗ್ರಾಮವೋ ಮಾನನಿಧಿ ನಿಜವಾಗಿ ನುಡಿ ಸಂಧಾನವೋ ಸಂಗ್ರಾಮವೋ ಮಗುಳೆನು ತಾವು ಸುರಲೆಂದ ಮಗುಳೆನುತ ಒಸುರಾರಿ ಬೆಸಗೊಳ್ಳಲೆಂದ ಯಮಸೂನು ಭಾವ ಧರ್ಮರಾಜ, ಓ ಭಾವಯ್ಯ, ಏನು ಹೇಳಬೇಕು ಅಂತಲೇ ಗೊತ್ತಾಗುವುದಿಲ್ಲ. ಯಾರು ಏನು ಹೇಳ್ತಾರೆ ಅಂತ ನಾವು ಕೇಳ್ತಾ ಇದ್ದೇವೆ. ಹಾ, ಅಲ್ಲ ನನಗೂ ಹಾಗೆ. ಯಾರಾದ್ರೂ ಹೇಳಿದ್ದನ್ನು ಕೇಳುವುದೇ ಒಳ್ಳೆಯದೇನು, ನಾವು ನಾವಾಗೇನು ಹೇಳದೇ ಇರುವುದೇ ಒಳ್ಳೆಯದು ಎಂಬ ತೀರ್ಮಾನಕ್ಕೆ ಬರುವ ಹಾಗಾಗಿದೆ. ಓಹೋ, ಹೌದು. ಯಾಕೆ? ಅಂದ್ರೆ? ಹಾ ಕೆಲವು ಕಾಲ ನಮ್ಮ ಸಭೆಯಲ್ಲಿ ಗೊಂದಲ ಹೆಚ್ಚಾದದ್ದು ಹೌದು. ಹಾ ಯಾಕೆ? ಹ್ಮ್ ಸೇರಿದವರೆಲ್ಲ ತಮ್ಮ ತಮ್ಮೊಳಗೆ ಏನೋ ಮಾತಾಡ್ತಾ ಇದ್ದಾರೆ. ಹ್ಮ್ ನಮಗೆ ಪಾಂಡವರ ಸಂಸಾರದ ಸಮಸ್ಯೆ ಆದ್ರೆ ಹಾ ನಮ್ಮ ಸಭೆಯಲ್ಲಿ ಈ ಉಪಪ್ಲವದ ಸಭೆಯಲ್ಲಿ ಸೇರಿದವರಿಗೆ ಹಾ. ಅವರವರ ಸಂಸಾರ ತೊಂದರೆಯಾಗಿದೆ ಅಂತ ಕಾಣ್ತದೆ. ಆದ್ದರಿಂದ ಗೊಂದಲ ಹುಟ್ಟಿದ್ದು ನಾನೂ ಗಮನಿಸ್ತಾ ಇದ್ದೇನೆ. ಅಂದ್ರೆ ಹ್ಮ್. ಇದು ಮತ ಬೇರಾದದ್ರಿಂದ ಹೀಗೆ. ಓಹೋ, ಒಂದೇ ಮತ ಇದ್ದಿದ್ರೆ ಹೀಗೆ ಆಗ್ತಿರ್ಲಿಲ್ಲ. ಅಂದ್ರೆ ಅರ್ಥ ಆಗಿರ್ಬಹುದಲ್ಲ ನಿನಗೆ? ಭಾವಯ್ಯ, ಅಂದ್ರೆ ಸಂಧಾನವೋ ಸಂಗ್ರಾಮವೋ ಎಂಬ ವಿಚಾರದಲ್ಲಿ
ಹಸ್ತಿನಾವತಿಗೆ ನಾನು ಹೋಗಬೇಕು ಎಂಬುದಾಗಿ ನಿನ್ನ ಆಜ್ಞೆಯಾಗಿತ್ತು. ಅದಕ್ಕನುಗುಣವಾಗಿ ಹೋಗುವಾಗ ಈಗ ಬಂದು ಭೀಮ ಹೇಳಿದನಲ್ಲ, ಹ? ತಾನು ಧುರದಿಂದಲೇ 2 ಊರನ್ನ ಪಡಿತೇನೆ ಅಂತ. ಕೇವಲ ಭೀಮನೊಂದಿಗೆ ಯಾರಿದ್ದಾರೆ ಅಂತ ಯೋಚನೆ ಮಾಡಿದ್ರೆ ಅಲ್ಲಿ ಯಾಜ್ಞಸೇನೆಯೂ ಇದ್ದಾಳೆ. ಅವರು ಇರುವರು ಈಗ ಬೇರೊಂದು ಸ್ವರೂಪಕ್ಕೆ ನಿಂತಿದ್ದಾರೆ. ಸಂಧಾನವನ್ನ ಯಾರು ಬೇಕಾದ್ರೂ ಮಾಡಿಕೊಳ್ಳಿ, ಸಂಧಾನ ನಮಗೆ ಸಂಬಂಧವೇ ಇಲ್ಲ. ನಮಗೆ ಬೇಕಾದದ್ದು ಸಂಗ್ರಾಮ. ಹಾಗಿದ್ರೆ ಭೀಮ ಇಂದು ದುರವನ್ನೇ ನಿಶ್ಚಯಿಸಿಕೊಂಡು ಬಾ ಎನ್ನುವುದಾಗಿ ನನ್ನಲ್ಲಿ ಹೇಳಿದ ಎಂದ ಮರುಕ್ಷಣದಲ್ಲಿ ನಾನು ಹಾಗೆ ಹೋಗ್ಲಿಕ್ಕೆ ಆಗ್ತದ? ಯಾಕೆಂದ್ರೆ ನೀನು ಮಾನನಿಧಿ ನೋಡು. ಹೌದು, ಮಾನನಿಧಿಯಾಗಿರುವಂಥ ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ಪಾಂಡವರು ಇದುವರೆಗೆ ಹೆಸರಾದದ್ದು ಅವರ ಐಕ್ಯತೆ ಇಲ್ಲ, ಅವರ ಧರ್ಮಾತ್ಮವಾದಂಥ ನಡವಳಿಕೆಯಿಂದ, ಸತ್ಯದಿಂದ, ನೀತಿ ನಿಯಮಾವಳಿ ಇತ್ಯಾದಿ ಆದರ್ಶ ಗುಣಗಳಿಂದ. ಆದರೆ ಇಂದು ನಿನ್ನ ಅಂಕೆಯಲ್ಲಿ ಇರುವಂಥ ಭೀಮಸೇನನು ಅಥವಾ ಮಡದಿ ದ್ರೌಪದಿಯು ಅದನ್ನ ಮೀರಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಆದ್ರೆ, ಇದು ನಾಳಿನ ದಿವಸ ವಿಕೋಪಕ್ಕೆ ಹೋತು ಅಂತ ಆದ್ರೆ ಅದು ಹೇಸಿಗೆ ಆಗುವುದಿಲ್ವಾ? ಅಸಹ್ಯ ಆಗಿಬಿಡ್ತದೆ. ಮಾನನಿಧಿಯಾಗಿ ಒಬ್ಬ ಯೋಗ್ಯತಾವಂತನಾದಂಥ ನಿನ್ನ ಮಾತು ಹಾಳಾಗಬಾರದು. ಅಥವಾ ಧರ್ಮರಾಯನ ನಿರ್ಣಯವನ್ನು ಧಿಕ್ಕರಿಸಿ ಕೃಷ್ಣ ಹೋಗುವುದಕ್ಕೆ ಸಾಧ್ಯ ಇಲ್ಲ, ಅದು ಸಾಧುವೂ ಅಲ್ಲ. ಅಂದ ಮೇಲೆ ಈಗ ಸಂಧಾನವೋ ಸಂಗ್ರಾಮವೋ ಅಭಿಪ್ರಾಯಗಳು ಬೇರೆ ಬೇರೆ ಹೊರತು ಬೇರೆ ಬೇರೆಯಾಗಿಯೇ ಇದೆ. ಬೇರೆ ಬೇರೆಯಾದಂತಹ ಅಭಿಪ್ರಾಯಗಳು ಎಲ್ಲವೂ ಒಂದಾಗಿ ಇಂದು ಬೇರೆ ಆಗಿದೆ. ಭಾವಯ್ಯ, ನೀನು ಪ್ರಶ್ನೆ ಮಾಡುವಾಗಲೇ ನನ್ನ ಅಂತರಂಗವನ್ನು ನಾನು ಇಣುಕಿಕೊಳ್ತಾ ಇದ್ದೇನೆ. ಏನು? ಪಂಚ ಪಾಂಡವರು ಪ್ರಸಿದ್ಧರಾದರು, ಇವರ ಅಂತರಂಗ ಒಂದೇ ಆಗಿತ್ತು. ಪಾಂಡವರು 5 ಹೌದು, ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವರು. ಆದರೆ ಅವರ ಅಂತರಂಗ ಒಂದಾಗಿತ್ತು. ಶಿವನ ಪಂಚಮುಖಗಳ ಹಾಗೆ, ಶಂಭುವಿನ ಪಂಚಮುಖಗಳ ಹಾಗೆ ಪಾಂಡವರು ಬಾಳಾಟವನ್ನು ಮಾಡಿದ್ದಾರೆ. ಆದರೆ ಈ ಅಂತರಂಗವೆಂಬ ಒಂದೇ ವೇದಿಕೆಗೆ ಯಾವಾಗ ರಂಗ ಬಂದನೋ ಆಗ ಸ್ವಲ್ಪ ಮತಭೇದ ಉಂಟಾದದ್ದು. ಅಂದ್ರೆ ಇದು ಪರ್ಯಾಯವಾಗಿ ನಾವು ಬಂದಿದ್ರಲ್ಲೇ ಭೇದ ಆಯ್ತು. ಹಾಗಲ್ಲ ಭಾವಯ್ಯ, ಅದು ಈಗ ಭಾಷೆ ಒಂದೇ ಆಗಿತ್ತು, ಭಾಷೆ 2 ಆಯ್ತು ಅನ್ನುವಾಗ ಒಳಗಿರುವ ಭಾವ ಏನೋ ಕೆಲಸ ಮಾಡಿದೆ ಅಂತ ಆಯ್ತು. ಹೌದು. ಈಗ ನಮ್ಮೆಲ್ಲರ ಭಾವ ಯಾರು? ಸೋದರ ಭಾವ ನೀನು. ಈಗ ವಯಸ್ಸಿನಿಂದ ನಾನು ಸ್ವಲ್ಪ ಹಿರಿಯ ಆದರೂ ನೀನು ಬರುವಾಗ ನನಗೆ ಕೈ ಮುಗಿದು ಬರ್ತಿ, ನಾನು ನಿನ್ನನ್ನ ಕೈ ಮುಗಿದು ಸ್ವಾಗತಿಸ್ತೇನೆ. ಕಾರಣ ಏನು? ಯಾರು ಯಾರಿಗೂ ಆಶೀರ್ವಾದ ಮಾಡಬೇಕಾದಿಲ್ಲ, ಪರಸ್ಪರ ಗೌರವ. ಗೌರವ ಅಂದ್ರೆ ಭಾವ ಗೌರವ. ಈ ಭಾವ ಗೌರವದಿಂದ ನಿನ್ನನ್ನ ಈ ಪಾಂಡವರ ಅಂತರಂಗಕ್ಕೆ ನಾವು ಸ್ವಾಗತ ಮಾಡಿದ ಮೇಲೆ ಮೊದಲೆಲ್ಲ ಒಂದೇ ಅಭಿಪ್ರಾಯ ಇತ್ತು. 12 ವರ್ಷ ವನವಾಸ ನಾವು ಮಾಡಿದ್ದೇವೆ, 1 ವರ್ಷ ಅಜ್ಞಾತವಾಸವನ್ನು ಮಾಡಿದ್ದೇವೆ. ನನ್ನ ಮಡದಿಯಾದಂತಹ ಪಾಂಚಾಲೆ ಪ್ರತಿನಿತ್ಯ ಅನ್ನ ಮಾಡುವಾಗ ತನ್ನ ಕಣ್ಣೀರಿನಿಂದ ಅಕ್ಕಿಯನ್ನು ತೊಳೆದಿದ್ದಾಳೆ. ನಾವು ಕಂಡಿದ್ದೇವೆ. ಅವಳು ಕಣ್ಣೀರಿನಿಂದ ಅಕ್ಕಿಯನ್ನ ತೊಳೆದು ಅನ್ನ ಮಾಡಿ ಅದನ್ನು ಅಕ್ಷಯವಾಗಿಸಿ ನಮ್ಮ ಪಾತ್ರವನ್ನ ಅಕ್ಷಯ ಮಾಡಿದವಳವಳು. ಅವಳು ಬಿರು ನುಡಿದಳೇ ಹೊರತು ಬೇರು ನುಡಿದದ್ದಿಲ್ಲ. ತಮ್ಮನಾದ ಭೀಮ ಬಿರು ನುಡಿತಿದ್ದ, ಬಿರುಸಾಗಿ ಮಾತಾಡ್ತಿದ್ದ, ಅವನು ಬೇರೆಯಾಗಿ ಮಾತಾಡ್ಲಿಲ್ಲ. ಆದರೆ ಈಗ ಗಾಳಿಯ ಮಗ ಮತ್ತು ಬೆಂಕಿಯ ಮಗಳು ಒಟ್ಟಾದಾಗ ಆಯ್ತು. ಅಲ್ಲ, ಅದವರು ಒಟ್ಟು ಮಾಡಿದವರು ಯಾರು ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಅಲ್ಲ ಈಗ ಪ್ರಭು, ಅಂದ್ರೆ ಭಾವಯ್ಯ, ನಿನ್ನಲ್ಲಿ ನಾನು ಯಾಕೆ ಹೇಳ್ತೇನೆ, ನಮ್ಮ ಅಂತರಂಗವನ್ನ ನಾವೇ ಇಣುಕಿಕೊಳ್ಳಬೇಕು. ಬೆಂಕಿ ಉರಿಯುವುದಕ್ಕೆ ಗಾಳಿ ಬೇಕು, ಆದರೆ ಗಾಳಿ ಹೆಚ್ಚಾದರೆ ಬೆಂಕಿ ಉರಿಯುವುದಿಲ್ಲ. ಗಾಳಿ ಬೀಸುವುದಕ್ಕೆ ಬೆಂಕಿ ಬೇಕು ಅಂತಿಲ್ಲ. ಆದರೆ ಇವತ್ತು ಬೆಂಕಿಯಿಂದ ಗಾಳಿ ಬೀಸಿತು, ಇದು ನಮಗೆ ಅಸಹಜ ಅಂತ ಕಾಣುವುದು. ಪಾಂಡವರ ಏಕಾಭಿಪ್ರಾಯ ಈಗ ಒಡೆದು ಹೋದದ್ದು ಯಾಕೆ ಅಂತ ಬೇಡ. ಆದರೆ ಕೃಷ್ಣ, ಸಾವಿರ ಗೋವುಗಳನ್ನ ಪಾಲನೆ ಮಾಡಿದವ ನೀನು. ಅಂದ್ರೆ ವಾತ್ಸಲ್ಯವನ್ನ ಗೋವುಗಳಲ್ಲಿ ಕಂಡು ಪರಮವತ್ಸಲನಾಗಿ ನೀನು ಎಲ್ಲರಿಗೂ ವಾತ್ಸಲ್ಯವನ್ನ ಹಂಚಿಕೊಟ್ಟವ. ನಿನ್ನಲ್ಲಿ ಕೇಳ್ತೇನೆ, ಪಾಂಡವರ ಮನಸ್ಸು ಅಂದ್ರೆ, ಪಾಂಡವರ ಮನಸ್ಸು ಅಂತಂದ್ರೆ ಅದು ನಿಜವಾಗಿ ಪರಿಶುದ್ಧವಾದ ಹಾಲು ಅಂತ ಪ್ರಪಂಚದ ಜನರೆಲ್ಲ ತಿಳಿದಿದ್ದಾರೆ.
ಆ ಹಾಲಿನಂತಹ ಮನಸ್ಸು ಇವತ್ತು ಒಡೆದು ಹೋಗ್ತಾ ಇದೆ ಅಂತಂದ್ರೆ ಭಾವಯ್ಯ ನಿಜವಾಗಿ ನನಗೆ ಹೆಚ್ಚು ನೋವಾಗ್ತದೆ. ಒಬ್ಬ ಯಜಮಾನನಿಗೆ ಇರುವ ಅನಿವಾರ್ಯತೆ ಏನು? ಯಾರು ಬೇಕಾದರೂ ಕುಟುಂಬದಲ್ಲಿ ಅಳಬಹುದು, ಆಳಬಹುದು, ಬಿರುನುಡಿಯನ್ನ ಆಡಬಹುದು. ಆದರೆ ಎಲ್ಲರ ಅಳುವನ್ನು, ಎಲ್ಲರ ಬಿರುಸಾದ ಮಾತುಗಳನ್ನು ತಟಸ್ಥನಾಗಿ ಸ್ವೀಕಾರ ಮಾಡಬೇಕಾದದ್ದು ಯಜಮಾನನ ಅರ್ಹತೆ. ಒಂದರ್ಥದಲ್ಲಿ ಯಜಮಾನನದು ಪ್ರಾರಬ್ಧವೂ ಅನಿವಾರ್ಯವೂ. ಕೃಷ್ಣ ಭಾವ ಅಲ್ಲ, ಈಗ ಅದಾಗ್ಲಿಲ್ಲ. ಈಗ ನಿಮ್ಮ ಮನೆಯ ಸಮಸ್ಯೆ, ಕೆಲವೊಮ್ಮೆ ಅವರವರ ಮನ ಸಮಸ್ಯೆ, ಅವರಿಗೆ ಅದು ಅನಿವಾರ್ಯ ಆದ್ರೆ ಅದೇನು ಲೋಕದಲ್ಲಿ ಅಪಾಯ ಅಲ್ಲ, ಅದು ಬೇರೆಯವರಿಗಾದ್ರೆ. ಈಗ ನಮಗೆ ಸಮಸ್ಯೆ ಅದು. ಈಗ ನಿನ್ನ ಅನಿವಾರ್ಯತೆಗಳು ಏನೂ ಇರಬಹುದು ಬಿರುನುಡಿಗೆ ಕುರಿತಾಗಿ, ಆದ್ರೆ ಸಂಧಾನಕ್ಕೆ ಹೊರಟು ನಿಂತವನು ನಾನು. ನನ್ನ ಕಥೆ ಏನು ಮಾರಾಯ? ಕೃಷ್ಣ, ನಿಜವಾಗಿ ಈ ಕಾರ್ಯಕ್ರಮ ನಿನ್ನ ಕಾರ್ಯಕ್ರಮವೇ ಆಗಬೇಕು. ಅಂದ್ರೆ ನಮಗಾಗಿ ನಿನ್ನಿಂದ ಆಗಬೇಕಾದ ಕಾರ್ಯಕ್ರಮ. ಆದ್ರಿಂದ ಒಳ್ಳೆ ಕಾರ್ಯಕ್ರಮ ಆಗಬೇಕು ಅಂತಲೇ ಮುಹೂರ್ತ ನೋಡಿ ನಾವು ನಿಶ್ಚಯ ಮಾಡಿದ್ದೌದು. ಆದ್ರೆ ಪ್ರಾರಂಭದಲ್ಲಿ ಮತಭೇದ ಬಂತು ಎನ್ನುವಾಗ ಕೃಷ್ಣ ಯಾರನ್ನೂ ದೂಷಣೆ ಮಾಡುವುದಕ್ಕೆ ಮನಸ್ಸಿಲ್ಲ. ನಿಜವಾಗಿ ಇದು ನನ್ನ ಪ್ರಾರಂಭ ಅಂತ ಅನಿಸ್ತಾ. ಯಾಕೆಂದ್ರೆ ದಾನವಾಂತಕ ಕೇಳಿನ್ ಏನೆಂಬಿ ದಾನವಾಂತಕ ಕೇಳಿನ್ ಏನೆಂಬಿ ಬಗೆಗೆ ದಾನವಾಂತಕ ಕೇಳಿನ್ ಏನೆಂಬಿ ಬಗೆಗೆ ಮಾನಿನಿ ಆಡುವ ನುಡಿಗೆ ಮಾನಿನಿ ಅನಿಲಜ ಆಡುವ ನುಡಿಗೆ ಯಾವ ಜನ್ಮದಿಗೈದ ಪಾಪದ ಫಲವೋ ಯಾವ ಜನ್ಮದಿಗೈದ ಪಾಪದ ಫಲದಿ ಭೂವಲಯವ ಬಿಟ್ಟು ಅಲೆದೆವೋ ವನದಿ ಭೂವಲಯವ ಬಿಟ್ಟು ಅಲೆದೆವೋ ವನದಿ ಭಾವಜ ಪಿತ ನಿನ್ನ ದಯದಿ ಬದುಕಿದೆವು ಭಾವಜ ಪಿತ ನಿನ್ನ ದಯದಿ ಬದುಕಿದೆವು ನಾವು ಕೌರವಗಿಂದ ಭಾಷೆ ತಿರ್ಚಿದೆವು ನಾವು ಕೌರವಗಿಂದ ಭಾಷೆ ತಿರ್ಚಿದೆವು ತಾನ ಬಂದಾಗ ಕೇಳಿನ್ನೇನೆಂಬೆ ಬಗೆಗೆ. ಓ ವಾಸುದೇವ ಭಾವ, ನಿಜವಾಗಿ ಯಾವ ಭಾವ ಹಿಡಿದು ಮಾತಾಡಿದ್ರು ನಿನ್ನ ಕ್ರಿಯಾ ವಿಸ್ತಾರವನ್ನ ಯೋಚನೆ ಮಾಡುವಾಗ ನಿನ್ನ ಅಂತರಂಗವೆಂಬುದು ಕರುಣೆಯ ಕಡಲು ಅಂತ ನಾವು ನಂಬಿದ್ದೇವೆ. ಹೆಚ್ಚೇಕೆ ನಮ್ಮಂತಹ ಭಾವುಕರೆಲ್ಲ ಅನುಭವಿಸಿದ್ದೇವೆ. ನೀನು ಅಂತರಂಗದಿಂದ ಕರುಣೆಯ ಕಡಲು, ಆದ್ರೆ ಹೊರನೋಟದಲ್ಲಿ ನೋಡಿದ್ರೆ ಕೇಶವನಿಗೆ ಸ್ವಲ್ಪ ಬಿರುಸು ಹೆಚ್ಚು ಅಂತ ಕಾಣುತ್ತದೆ. ಅದು ಹೊರನೋಟದಲ್ಲಿ ಕಾಣುವುದು ಮಾತ್ರ. ಯಾಕೆ ದಾನವಾಂತಕ ನಿಜವಾಗಿ ನಮ್ಮ ಈ ಉಪಪ್ಲವದ ಸಭೆಗೆ ಬಂದು ಪರಮ ಮಂಗಲವಾದ ಸ್ವರ ಸಂಚಾರ ನೀನು ಮಾಡುವಾಗ ನಿನ್ನ ಕೈಯಲ್ಲಿ ಕೊಳಲು ಇಲ್ಲದೇ ಇದ್ದದ್ದು ಒಳ್ಳೇದಾಯ್ತು. ಯಾಕೆ? ಅದು ನಿನ್ನ ಕೊರಳಿಗೆ ಬಂದಿದೆಯಲ್ಲ, ಕೊರಳಿನಿಂದ ಕೊಳಲಿನ ಇಂಪಾದ ಧ್ವನಿಯನ್ನ ಹೊರಡಿಸಿದವನಿಗೆ ಆಗ ನಿನ್ನ ಜೊತೆಯಲ್ಲಿ ಮಾತಾಡ್ತಾ ನಾನು ಹೇಳಿದ್ದೇನೆ, ನನಗೆ ಸಂಧಾನ ಅಪೇಕ್ಷಿತ. ಯಾಕೆ ಅಂತಂದ್ರೆ ಕೃಷ್ಣ, ಯೋಚನೆ ಮಾಡು, ಮುಂದೆ ಘೋರವಾದಂತಹ ಸಂಗ್ರಾಮ ಸಂಭವಿಸಿದರೆ ಕೋಟಿ ಕೋಟಿ ಜನ ವಿಧವೆಯರು ಈ ಭರತ ಖಂಡದಲ್ಲಿ ಉಳಿತಾರೆ. ರಣಕ್ಷೇತ್ರದಲ್ಲಿ ನೆತ್ತರೋಟ ಚೆಲ್ಲಿದರೆ ಅರಮನೆಯ ಒಳಮನೆಯಲ್ಲಿ ಕಣ್ಣೀರ ಕುಯಿಲು ಬರ್ತದೆ. ಮಕ್ಕಳೆಲ್ಲ ಅನಾಥರಾಗ್ತಾರೆ, ಸಂಸ್ಕಾರಗಳು ಹಾಳಾಗಿ ಹೋಗ್ತವೆ. ಆದ್ದರಿಂದ ಯಾವ ಕಾರಣಕ್ಕೆ ಆಗಲಿ ತನ್ನ ಜೀವಮಾನದಲ್ಲಿ ಒಬ್ಬ ಜೀವಿ ಜೀವಮಾನದಲ್ಲಿ
ಯಾಕೆಂದ್ರೆ ಮಾನನಿಧಿ ನಿಜವಾಗಿ ನುಡಿ ಅಂತ ಹೇಳಿದೆಯಲ್ಲ. ಜೀವಮಾನದಲ್ಲಿ ಪ್ರತಿಯೊಬ್ಬ ಜೀವಿ ಬಯಸಬೇಕಾದದ್ದು ಶಾಂತಿ ಅಂತ. ನಾವು ಬಯಸುವ ಶಾಂತಿ ನಿಜವಾಗಿ ನಮ್ಮ ಮನದಲ್ಲಿ ಪ್ರಾರಂಭ ಆಗಿ ನಮ್ಮ ಮನೆಯಲ್ಲಿ ಬೆಳೆದು ಅದು ವಿಶ್ವಶಾಂತಿ ಆಗುತ್ತದೆ. ಆ ವಿಶ್ವಶಾಂತಿಯನ್ನು ಅಪೇಕ್ಷೆ ಪಡುವ ಮನಸ್ಸು ನನ್ನದು ಭಾವ. ಅಂತಹ ಮನಸ್ಸು ಅಲ್ಲ, ಅದು ನಿನ್ನ ಮನಸ್ಸು ಹಾಗೆ. ಆದರೆ ನೀನು ಹಾಗಲ್ಲ. ನಿನ್ನ ಚಾಂಚಲ್ಯ, ನಿನ್ನ ಚಾಪಲ್ಯಗಳನ್ನು ಗಮನಿಸುವಾಗ ನೀನು ದಾನವಾಂತಕ. ಯಾಕೆಂದ್ರೆ ಅಂತರಂಗದಲ್ಲಿ ನೀನು ಕರುಣೆಯ ಮೂರ್ತಿಯಾದರೂ ಬಹಿರಂಗದಲ್ಲಿ ಬರುವಾಗ ದೈತ್ಯರನ್ನ ರಾಕ್ಷಸರನ್ನ ಸಂಹಾರ ಮಾಡುವಾಗ ನೀನು ಅಂತಕನಂತೆ ಯಮನಂತೆ ಎಲ್ಲವನ್ನೂ ನೀನು ನಿಯಂತ್ರಿಸ್ತೀಯ. ಆದ್ರಿಂದ ದಾನವಾಂತಕ ಕೇಳಿ ಇನ್ನೇನೆಂಬೆ ಈ ಬಗೆಗೆ ನಮ್ಮ ಸಂಸಾರ ನಿಜವಾಗಿ ಅಲ್ಪ ಸಂಖ್ಯಾತರ ಸಂಸಾರ. ಒಂದರ್ಥದಲ್ಲಿ 100 ಜನ ನಮ್ಮ ಮನೆಯಲ್ಲಿ ಇಲ್ಲ. ನಾವು 5 ಮಾತ್ರ ನಮ್ಮ ಕುಟುಂಬವನ್ನು ಬೆಳೆಸಿಕೊಂಡು ಬರ್ತಾ ಇದ್ದೇವೆ. ಆದರೂ ಅವಿಭಕ್ತ ಕುಟುಂಬ ಆಗಿತ್ತು. ಕೃಷ್ಣ, ನಾವು ಅವಿಭಕ್ತರಾಗಿ ಬದುಕುವುದಕ್ಕೆ ನೀನು ಕಾರಣ ಅಂತ ನಂಬಿದ್ದೇವೆ. ಯಾಕೆಂದ್ರೆ ನಿನ್ನ ಸೋದರ ಅತ್ತೆಯ ಮಕ್ಕಳು ಎಂಬ ಕಾರಣಕ್ಕೆ ಆ ಸೋದರ ಭಾವದಿಂದ ನೀನು ನಮ್ಮನ್ನ ಕಟ್ಟಿ ಹಾಕಿದ್ದಿ. ಅದು ನಮಗೆ ದ್ವಾರಕೆಯಿಂದ ಅಥವಾ ಮಥುರಾನಗರದಿಂದ ಬಂದ ಬಳುವಳಿ ಅಂತ ನಾವು ನಂಬಿದ್ದೇವೆ. ಅಂದ್ರೆ ಅಲ್ಲ, ನಂಬಿದ್ದೆವು ಅಂದ್ರೆ ಮತ್ತೆ ಈಗ ನನ್ನಿಂದ ತೊಂದರೆ ಆಯ್ತು. ಅದು ಏನಾಯ್ತು ಅಂದ್ರೆ ಈಗ ದ್ವಾರಕೆಯನ್ನ ತವರು ಮನೆ ಅಂತ ಗ್ರಹಿಸುವ ಸುಭದ್ರೆ ಮಾತಾಡ್ಲಿಲ್ಲ. ದ್ವಾರಕೆಯನ್ನ ತವರು ಮನೆ ಅಂತ ನಂಬಿದ ಸುಭದ್ರೆ ಮಾತಾಡ್ಲಿಲ್ಲ. ನಂಬಿದವಳು. ಆದ್ರೆ ಬೆಂಕಿಯಲ್ಲಿ ಹುಟ್ಟಿದ ಪಾಂಚಾಲೆ ನಿನ್ನ ಅಣ್ಣ ಅಂತ ಗ್ರಹಿಸ್ತಾಳೆ. ಅಂದ್ರೆ ಅದಕ್ಕೆ ಹೇಳಿದ್ರೆ ಅದು ಏನಾಗುತ್ತದೆ ಅಂದ್ರೆ ನಿಜವಾದ ಅಣ್ಣ ತಂಗಿಯರು ಮಾತಾಡ್ಲಿಲ್ಲ. ಅಣ್ಣ ಅಂತ ಭಾವಿಸಿಕೊಂಡವನಲ್ಲಿ ತಂಗಿ ಅಂತ ಭಾವಿಸಿಕೊಂಡವಳು ಮಾತಾಡಿದ್ದಾಳೆ. ಅದೇ ಹೇಳಿದಿಲ್ಲ ನೀನು, ಭಾವದಿಂದ ಹಾಗೆ ಅಂತ. ಅದು ಹಾಗೆ ಅಂದ್ರೆ ಅವಳು ನೇರವಾಗಿ ಮಾತಾಡಿದ್ದಲ್ಲ, ಇಲ್ಲಿ ಕಾಣಿಸಿಕೊಳ್ಳಿಲ್ಲ. ಇಲ್ಲ, ನಾನೇನು ಮಾತಾಡ್ಲಿಲ್ಲ. ಅಲ್ಲ, ಅದು ಹೌದು. ಆದರೆ ಗಾಳಿಯಲ್ಲಿ ಮಾತಾಡಿದ್ದಾರೆ. ಓ, ಅಥವಾ ಮಾತಾಡಿದ್ದ ಗಾಳಿಯಲ್ಲಿ ತೇಲಿ ಆಗಲಿಲ್ಲ. ಅದಾಗಲಿಲ್ಲ. ನಮ್ಮಂಥವರು ಮಾತಾಡಿದ್ರೆ ಗಾಳಿಯಲ್ಲಿ ತೇಲಿ ಹೋಗ್ತದೆ. ಆದರೆ ಕಣ್ಣೀರೇ ಅನ್ನವಾದ ಪಾಂಚಾಲೆ ಮಾತಾಡಿದ್ರೆ ಅದು ಗಾಳಿಯಲ್ಲಿ ಬಂದು ತಲುಪ್ತದೆ. ಈಗ ಭೀಮಸೇನನ ಮಾತು, ಮಾನಿನಿ ಅನಿಲ ಜರಾಡುವ ನುಡಿ. ಏನು ಹೇಳಿ, ನನ್ನನ್ನು ನೀನು ಮಾನನಿಧಿ ಅಂತ ಹೇಳ್ತೀನಿ. ಆದ್ರೆ ನಿಜವಾದ ಮಾನಿನಿ ಯಾರು? ನಿನಗೆ ಅತ್ಯಂತ ಪ್ರಿಯಳಾದವಳು ಕೃಷ್ಣ. ನಾವು ಕೇಳಿದ್ದೇವೆ, ನಂಬಿದ್ದೇವೆ. ನಿನ್ನ ಕೈಯಿಂದ ನೆತ್ತರು ಜಾರುವಾಗ ತನ್ನ ಸೆರಗನ್ನೇ ಹರಿದು ಕಟ್ಟಿದವಳಂತೆ ಅವಳು. ಆದ್ರಿಂದ ಅವಳು ಮಾನಿನಿ. ದೇವರ ಮಾನವನ್ನ ಕಾಪಾಡಿದ್ದಾಳೋ ಇಲ್ವೋ? ದೇವರ ಮಾನವನ್ನ ಕಾಪಾಡಿದ ನಿಜವಾಗಿ ನಿನ್ನ ತಂಗಿ ಆ ದ್ರೌಪದಿ, ಆ ಮಾನಿನಿ ಅನಿಲ ಜರಾಡುವ ನುಡಿಗೆ ನಾನು ಏನು ಹೇಳಲಿ? ಯಾಕೆಂದ್ರೆ ಇಂತಹ ಸಂದರ್ಭ ಎಲ್ಲ ಬರ್ತಾ ಇರುವುದು ಹೇಗೆ ಅಲ್ಲ, ನಮ್ಮ ನಿಜವಾದ ಪಾಪದ ಫಲ ಇದು. ಅಲ್ಲ, ಪಾಪದ ಫಲ ಯಾವ ಜನ್ಮದಲ್ಲಿ ಎಷ್ಟೆಷ್ಟು ಪಾಪ ನಾವು ಮಾಡಿದ್ದೇವೋ ಗೊತ್ತಿಲ್ಲ. ಇಲ್ಲದೇ ಇದ್ರೆ ರಾಜಸೂಯಾಧ್ವರವನ್ನ ಮಾಡಿದ ನನಗೆ ದ್ಯೂತ ಆಡುವ ಮನಸ್ಸಾಯ್ತು. ದ್ಯೂತವೆಂಬುದು ಕೆಟ್ಟದು ಪ್ರಪಂಚದಲ್ಲಿ ಯಾರಿಗೆ ಗೊತ್ತಿಲ್ಲ. ಆದ್ರೆ ಧರ್ಮರಾಜನಿಗೆ ಅದು ನೆನಪು ಬರಲಿಲ್ವಲ್ಲ. ದ್ಯೂತಕ್ಕೆ ಆಹ್ವಾನ ಬಂದಾಗ ನಾನೊಬ್ಬ ಯಜ್ಞದೀಕ್ಷಿತ ಎಂಬ ಭಾವನೆಯಿಂದ ಅದನ್ನು ಸ್ವೀಕಾರ ಮಾಡಿದೆ. ಕೆಟ್ಟ ಜೂಜನ್ನಾಡಿ ಎಲ್ಲವನ್ನೂ ಕಳ್ಕೊಂಡೆ. ಹೆಚ್ಚೇಕೆ ನಮ್ಮ ಜೀವನದ ಮಾನ ಮರ್ಯಾದೆಯನ್ನು ನಾವು ಕಳ್ಕೊಂಡದ್ದಾಯ್ತು. ಆದರೆ ಭಾವ ಜಪಿತ, ನಮ್ಮ ಭಾವನೆ ಹುಟ್ಟುವುದು ನಿನ್ನಿಂದ, ಲೋಕದ ಭಾವನೆ ಎಲ್ಲ ಹುಟ್ಟುವುದು ನಿನ್ನಿಂದ. ಅಂತಹ ಭಾವ ಜಪಿತ ನಿನ್ನ ಅನುಗ್ರಹದಿಂದ ನಾವು ಇಲ್ಲಿವರೆಗೆ ಸುಖವಾಗಿ ಬದುಕಿದ್ದೆವು. ಅಂದ್ರೆ ಮುಂದೆ ಸಂದೇಹ ಯಾಕೆ ಅಂದ್ರೆ ಪಂಚಪಾಂಡವರು ಒಂದಾಗಿ ಬದುಕುವಾಗ ಒಂದು ಕಡೆಗೆ 3 ಊರು, ಒಂದು ಕಡೆಗೆ 3 ಊರು, ಇನ್ನೊಂದು ಕಡೆಗೆ 2 ಊರು ಅಂತ ಆದ್ರೆ ಮತ್ತೆ ನಮ್ಮ ಸಂಸಾರ ಅಂತ ಎಲ್ಲಿ ಉಳಿತು ಭಾವಯ್ಯ? ಅಲ್ಲ, ಅದಕ್ಕೆ ನಾನು ಹೇಳುವುದು, ಇದು ಒಂದು ಜಟಿಲವಾದಂತಹ ಸಮಸ್ಯೆ. ಆದ್ರೆ ಆಕ್ಷೇಪ ಮಾಡುವುದಕ್ಕೆ ಬರುವುದಿಲ್ಲ. ಯಾಕೆ ಬಲ್ಲಯ್ಯ? ಅವರೆಲ್ಲ ಒಟ್ಟಾಗಿ ಯೋಚನೆ ಮಾಡುವುದು ಏನನ್ನ, ನಿನ್ನನ್ನ ಈ ನಾಡಿನ ದೊರೆಯಾಗಿ ಇರಬೇಕು ಎನ್ನುವುದೇ ಅವರೆಲ್ಲ ಉದ್ದೇಶ. ಹಾಳು ಮಾಡಬೇಕು ಅಂತಲ್ಲ. ದೊರೆತನ ಸುಡಲಿನ್ನು ಬಡತನ ದೊರೆತನ
ಜನರಿಗೆ ದೊರಕದ ದೊರೆತನ. ಹ್ಮ್ ಎಂತ ತೊಂದರೆ ಅದರಲ್ಲಿ? ಮಾತಾಡಬೇಡಿ, ಸ್ವಲ್ಪ ಸ್ವಲ್ಪ ಸಹಕರಿಸಿ. ಸಾಧಾರಣ ಜನರಿಗೆ ದೊರಕದ ದೊರೆತನ ಆ ಪಾಂಡವರಿಗೆ ದೊರಕಬೇಕು ಎಂಬ ಕಾರಣಕ್ಕಾಗಿ ಹ್ಮ್ ಕೃಷ್ಣ ಹ್ಮ್ ನೀನು ಎಷ್ಟು ಪ್ರಯತ್ನ ಪಟ್ಟಿ. ಹ್ಮ್ ಯಾಕೆಂದ್ರೆ ಹಾ ರಾಜಸೂಯದಂತಹ ಮಹಾಧ್ವರ ಹ್ಮ್ ಚಂದ್ರಾನ್ವಯದಲ್ಲಿ ಎಂತೆಂತಹ ಹಿರಿಯರೆಲ್ಲ ಮಾಡಿದ್ದಾರೆ. ಹ್ಮ್ ಅದನ್ನ ಮಾಡುವ ಅರ್ಹತೆಯಾಗಲಿ ಹ್ಮ್ ಒಂದು ಸಾಮರ್ಥ್ಯವಾಗಲಿ ನಮ್ಮಲ್ಲಿ ಇದೆಯೋ ಇಲ್ವೋ? ಹ್ಮ್ ನಾವೇ ಅದಕ್ಕೆ ನಾಚುತ್ತಿರುವ ಸಂದರ್ಭದಲ್ಲಿ ಹ್ಮ್ ನೀನು ಋಷಿಗಳ ಮುನಿಗಳ ಮೂಲಕ ಸೂಚನೆ ಕೊಟ್ಟೆ. ಹ್ಮ್ ನೀನೇ ಮುಂದಾಗಿ ನಿಂತು ಹ್ಮ್ ಅದಕ್ಕೆ ಪ್ರತಿಭಟನಾದಂತಹ ಮಾಗಧಾದಿಗಳನ್ನು ಸಂಹಾರ ಮಾಡಿ ಹ್ಮ್ ರಾಜಸೂಯದಂತಹ ಮಹಾಧ್ವರವನ್ನು ಮಾಡಿದೆ. ಹ್ಮ್ ನೋಡು, ಯೋಚನೆ ಮಾಡು ಕೃಷ್ಣ. ಆ 2 ಸಾರಿ ಅಭಿಷೇಕ ಆ ಭಾಗ್ಯ ಒದಗಿತು ನನಗೆ ಒಂದರ್ಥದಲ್ಲಿ. ಹ್ಮ್ ಅಧ್ವರ ದೀಕ್ಷಿತನಾಗಿ ಪಡೆದ ಅವಭೃತ ರೂಪವಾದಂತಹ ಅಭಿಷೇಕ, ಹ್ಮ್ ಯೌವರಾಜ್ಯಾಭಿಷೇಕ ರೂಪವಾದದ್ದು. ಹ್ಮ್ ಆದರೆ ಹ್ಮ್ ಇಂತಹ ಅಭಿಷೇಕವಾದದ್ದೇ ದೊರೆತನಕ್ಕೆ ಅಂತ ಆದ್ರೆ ಹ್ಮ್ ಈಗ ನನಗನಿಸ್ತದೆ ಹ್ಮ್ ಪಾಂಡವರು ಐಕಮತ್ಯವನ್ನ ಕಳ್ಕೊಂಡ್ರೆ, ಹ್ಮ್ ಸಾಂಸಾರಿಕವಾದಂತಹ ಒಂದು ಒಗ್ಗಟ್ಟು ಕಳೆದು ಹೋಯ್ತು ಅಂತ ಆದ್ರೆ ಹ್ಮ್ ಕೃಷ್ಣ ಹ್ಮ್ ದೊರೆತನ ಸುಡಲೆಂದು ಆ ಸುಟ್ಟೋಗ್ಲಿ, ದೊರೆತನ ಅದಕ್ಕೆ ಬೆಂಕಿ ಬೀಳ್ಲಿ ಅಂದ್ರೆ ಹಾ ಅಂದ್ರೆ ಅರ್ಥ ಇಷ್ಟೇ. ಹಾ ಮನೆಯನ್ನ ಬೆಂಕಿ ಮಾಡಿಕೊಂಡು ಹ್ಮ್ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದಕ್ಕೆ ನನಗೆ ಮನಸ್ಸಿಲ್ಲ. ಹ್ಮ್ ಬೆಂಕಿ ಒಲೆಯ ಒಳಗೆ ಇದ್ರೆ ಹ್ಮ್ ಬಂದಂತಹ ಅತಿಥಿಗಳಿಗೆ ದಿವ್ಯ ಪಾಯಸವನ್ನ ಬಡಿಸಬಹುದು. ಹಾ ಬೆಂಕಿ ಮಾಡನ್ನ ಏರಿದರೆ ಮನೆಯ ಒಳಗಿದ್ದವರೆಲ್ಲ ಹೊರಗೆ ಓಡಿ ಬರಬೇಕಾಗ್ತದೆ. ಹಾ ಆದ್ದರಿಂದ ಹ್ಮ್ ಬೆಂಕಿಯನ್ನ ಉದರದಲ್ಲಿ ತುಂಬಿಕೊಂಡು ಹ್ಮ್ ನಾವು ಕರುಣೆಯನ್ನ ಚೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಹ್ಮ್ ತೊಡುವ ಕಿರೀಟ ಅದು ಮುಳ್ಳಿನ ಕಿರೀಟ ಅಂತ ಗೊತ್ತಾದ್ರೆ ಹ್ಮ್ ತಲೆಯೊಟ್ಟುವಷ್ಟು ನಾನು ಮೂರ್ಖ, ಹ್ಮ್ ತಲೆ ಒಟ್ಟುವುದಿಲ್ಲ. ಹಾ ಅದರಿಂದ ಹ್ಮ್ ಕೃಷ್ಣ ಹ್ಮ್ ದೊರೆತನ ಸುಡಲಿ, ಹ್ಮ್ ಬಡತನ ಯಮಗಟ್ಟು. ಹ್ಮ್ ನಮಗೊಂದು ಭಾಗ್ಯ ಇದೆ ಕೃಷ್ಣ. ಹ್ಮ್ ನಾವು ಬಡವರಾದ ಕಾಲಕ್ಕೆ ದೇವರು ನಮ್ಮ ಮನೆ ಬಾಗಿಲಿಗೆ ಓಡಿ ಬಂದಿದ್ದ. ಹಾ ನಮಗೆ ನೆನಪುಂಟದು. ಹಾ ಹಾ ಏಕಚಕ್ರ ನಗರದಲ್ಲಿ ಹ್ಮ್ ನಾವು ಬಡತನದಿಂದ ಹ್ಮ್ ಭಿಕ್ಷೆ ಬೇಡುತ್ತಾ ಹ್ಮ್ ಎಲ್ಲರ ಮನೆಯಲ್ಲಿ ಭಿಕ್ಷಾಂದೇಹಿ ಅಂತ ಕೇಳಿದೆವು. ಹ್ಮ್ ಒಂದರ್ಥದಲ್ಲಿ ಹ್ಮ್ ಆರ್ಯಾವರ್ತದ ಎಲ್ಲ ವ್ಯಕ್ತಿಗಳಿಗೆ ಹ್ಮ್ ಅನ್ನವನ್ನ ದಾನವಾಗಿ ಕೊಟ್ಟವ ಪಾಂಡುಚಕ್ರೇಶ್ವರ. ಹ್ಮ್ ಅಂತಹ ಚಕ್ರವರ್ತಿಯ ಮಕ್ಕಳಾಗಿ ಹ್ಮ್ ಮನೆ ಮನೆಗೆ ಹೋಗಿ ಬೇಡಿದ್ದೇವೆ, ದೇವರು ಹ್ಮ್ ಬೇಡಿದ್ದೇವೆ. ಹಾ ಹಾಗೆ ಬೇಡಿದ ನಾವು ಹ್ಮ್ ಪಾಂಚಾಲ ನಗರಿಯಲ್ಲಿ ಸ್ವಯಂವರ ಏರ್ಪಡುತ್ತದೆ ಅಂತ ಹ್ಮ್ ಕೇಳಿ ಹ್ಮ್ ಅಲ್ಲಿಗೆ ಬ್ರಾಹ್ಮಣ ವೇಷದಲ್ಲಿಯೇ ಬಂದವರು. ಹ್ಮ್ ಒಂದು ಕುಂಬಾರನ ಮನೆಯ ಅಂಗಳದಲ್ಲಿ ಹ್ಮ್ ತಾತ್ಕಾಲಿಕವಾಗಿ ನಾವು ಬಿಡದಿಯನ್ನ ಮಾಡಿಕೊಂಡು ಇದ್ದೆವು. ಹ್ಮ್ ಚಕ್ರ ತಿರುಗುತ್ತಾ ಇತ್ತು. ಹ್ಮ್ ಚಕ್ರದಲ್ಲಿ ಮಣ್ಣಿನ ಪಾತ್ರೆ ನಿರ್ಮಾಣ ಆಗ್ತಾ ಇತ್ತು. ಹ್ಮ್ ಚಕ್ರ ತಿರುಗಿದಂತೆ ಮಣ್ಣಿನ ಪಾತ್ರೆ ಆಕಾರ ಪಡೆದ ಹಾಗೆ ಹ್ಮ್ ಪಾಂಡವರ ವ್ಯಕ್ತಿತ್ವಕ್ಕೆ ಒಂದು ಆಕಾರ ಬಂತು. ಹ್ಮ್ ಯಾಕೆ ಬಂತು? ಹ್ಮ್ ಛತ್ರಿಯಾಗಿ ನೀನು ಧಾವಿಸಿ ಬಂದೆ ಕೃಷ್ಣ ಅಲ್ಲಿಗೆ. ಹ್ಮ್ ಆಗ ಕೈಯಲ್ಲಿ ಚಕ್ರ ಹಿಡಿಲಿಲ್ಲ. ಹ್ಮ್ ಕುಂಬಾರನ ಮನೆಯ ಚಕ್ರವನ್ನೇ ಸಾಕ್ಷಿಯಾಗಿಸಿ ಹ್ಮ್ ಚಕ್ರಿಯಾದ ನೀನೇನು ಹೇಳಿದೆ? ಹ್ಮ್ ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳಿಬಿಟ್ಟೆ. ಹಾ ಪ್ರಭು, ಅದೇ ನಾವು ಬಡವರಾದ್ರೆ ನಮ್ಮ ಮನೆ ಬಾಗಿಲಿಗೆ ದೇವರು ಓಡಿ ಬರ್ತಾನೆ ಅಂತ ನೀನು ತೋರಿಸಿದ್ದೇನು? ಅಲ್ಲ ಅದೇ ಹೆಚ್ಚಾಗಿ ಆದ್ದರಿಂದ ಬಡತನ ಯಮಗಕ್ಕು. ಓಹೋ ನಿತ್ಯ ಮನೆ ಬಾಗಿಲಿಗೆ ಓಡಿ ಬರುವ ಬಡತನ ಹಾ. ಪಾಂಡವರಿಗಿದ್ರು ಸಾಕು. ಸಾಕು ಅಂದ್ರೆ ನಾವು ಬರ್ತೇವೆ ಅಂತಂದ್ರೆ ಆ ಬಡತನ ತೊಂದರೆ ಇಲ್ಲ. ಏನು ತೊಂದ್ರೆ ಅಂದ್ರೆ ಇಲ್ಲ. ಕೊಡುವವರು ಇರ್ತಾರೆ ಅಂದ್ರೆ ನಾವು ಸೋಮಾರಿತನದಲ್ಲೇ ಕಾಲ ಕಳೆದು ಬಿಡುವ ಅಲ್ಲ, ಹಾಗಲ್ಲ. ಅದೇ ದೇವ್ರೇ, ಅದ- ಅಲ್ಲ, ಯೋಚನೆ ಮಾಡು. ಅದಲ್ಲ ಯಾಕೆ ಅಂತಂದ್ರೆ ನಾನು ಯಾಕೆ ಈ ಮಾತು ಹೇಳ್ತಾ ನನ್ನ ಇದ್ದೀನಿ? ಭಾವುಕತೆಯನ್ನು ನೀನು ಗ್ರಹಿಸಬೇಕು. ಹ್ಮ್ ನನ್ನ ಭಾವುಕತೆಯನ್ನು ಗ್ರಹಿಸಬೇಕು. ಹ್ಮ್. ಬಡತನ ಯಮಗಕ್ಕು ಅಂತಂದ್ರೆ ಹ್ಮ್. ನೀನು ಒಡಗೂಡುವ, ಹಾ. ನೀನು ನಮ್ಮನ್ನ ಬಿಟ್ಟುಕೊಡದೇ ಇರುವ ಬಡತನ ನಮಗಕ್ಕು ಅಂತ. ಅಲ್ಲ ಅಲ್ಲ, ನೀನು ಕೈ ಬಿಡುವುದಾದ್ರೆ ನಮಗೆ ಏನು ಈ ಪ್ರಪಂಚವೇ ಬೇಡ. ಹಾಗಲ್ಲ ಅಲ್ಲ, ಹೇಳಿತ್ತು ನೀನು ಹಾಗೆಲ್ಲ ವಿನೋದ ಮಾಡಿ ಹಾ. ನನ್ನ ಭಾವದ ಮೇಲೆ ನೀನು ಹಲ್ಲೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾ ಯಾಕೆ? ನಾವು ಭಾಗವತರು, ನೀನು ಭಗವಂತ. ಅಲ್ಲ ನಾವು ಅಲ್ಲ, ಭಾಗವತ ಯಾವ ಸ್ವಾತಂತ್ರ್ಯ ಉಂಟು? ಅಲ್ಲಲ್ಲ ನಾವು ಯಾವಾಗ್ಲೂ ನೀವು ಹೇಳಿದಾಗ ಕುಣಿಯುವುದೇ, ಅದ್ರಲ್ಲೇನು ಮಾತಿಲ್ಲ. ನಾವು ದೇವರಾದದ್ದೇ ಹಾಗೆ. ಯಾಕೆಂದ್ರೆ ಯಾರು ಹೇಳಿದ್ರು ಕುಣಿತೇವೆ ಆದ್ದರಿಂದ ನಾವು. ಬಡತನ ಯಮಗಕ್ಕು. ಹಾ. ನಮಗೆ ಬಡತನ ಆದ್ರೆ ಏನಾಗ್ತದೆ? ಕುರುರಾಜ ಸುಖಿ ಎಂದು ಕೇಳಿದರೆ ಸಾಕು. ಹಾ ಕುರುರಾಯ ಅಂತಂದ್ರೆ ಹ್ಮ್ ನಿಜವಾಗಿ ನಾವೆಲ್ಲ ಗ್ರಹಿಸುವ ಕುರುರಾಯ ಯಾರು? ಹ್ಮ್ ಜಾತ್ಯಂದನಾದಂತಹ ಧೃತರಾಷ್ಟ್ರ ನಮ್ಮ ದೊಡ್ಡಪ್ಪ. ಹ್ಮ್ ಪಾಪ ಕಣ್ಣಿಲ್ಲ, ಹುಟ್ಟುವಾಗಲೇ ಕಣ್ಣಿಲ್ಲ. ಹಾ ಯಾರಿಗೆ ಕಣ್ಣಿಲ್ಲವೋ ಅವರಿಗೆ ಪ್ರಪಂಚವೇ ಇಲ್ಲ. ಹಾ
ತಾನೇನು, ತನ್ನ ಮಡದಿಯೇನು, ತನ್ನ ಮಕ್ಕಳೇನು, ತನ್ನ ಮೈಯಿಂದ ಬರುವ ಹೊಲಸೇನು, ತನಗೆ ಸಿಗುವ ಊಟವೇನು, ಉಣಿಸೇನು, ಯಾವುದನ್ನೂ ಕಾಣದ ಪ್ರಭು ಇದ್ದಾನ ನಮ್ಮ ದೊಡ್ಡಪ್ಪ. ಅವನಿಗೆ ನಿಜವಾಗಿ ಕಣ್ಣಾಗಬೇಕಾದವಳು ನಮ್ಮ ದೊಡ್ಡಮ್ಮ ಗಾಂಧಾರಿ ದೇವಿ. ಆದರೆ ಗಂಡನಿಗೆ ಕಣ್ಣಿಲ್ಲ ಎನ್ನುವ ಕಾರಣಕ್ಕೆ ತನ್ನ ಕಣ್ಣಿಗೆ ಬಟ್ಟೆಯನ್ನೇ ಕಟ್ಟಿಕೊಂಡಿದ್ದಾಳೆ. ಆದ್ದರಿಂದ ದೊಡ್ಡಪ್ಪನಿಗೂ ಕಣ್ಣಿಲ್ಲ, ಅವನಿಗೆ ಕಣ್ಣಾಗಬೇಕಾದ ಹೆಂಡತಿಗೂ ಕಣ್ಣಿಲ್ಲ ಅಂತ ಆಯ್ತು. ಇರುವ ಕಣ್ಣು ಉಪಯೋಗಕ್ಕೆ ಬರುವುದಿಲ್ಲ ಅಂತ. ಆದ್ದರಿಂದ ಕಣ್ಣಿಲ್ಲದ ದೊಡ್ಡಪ್ಪ ಆ ಕುರುರಾಯ ಸುಖಿ ಎಂದು ಕೇಳಿದರೆ ಸಾಕು, ಅವನ ಸುಖಕ್ಕೆ ನಮ್ಮ ಬದುಕಿತ್ತು. ಹೌದಾ? ಯೌವರಾಜ್ಯವನ್ನ ಸ್ವೀಕಾರ ಮಾಡಿದ್ದು ಅವನ ಸುಖಕ್ಕೆ, ವಾರಣಾವತಕ್ಕೆ ನಾವು ಹೋದದ್ದು ಅವನ ಸುಖಕ್ಕಾಗಿ, ಇಂದ್ರಪ್ರಸ್ಥದಲ್ಲಿ ನೆಲೆನಿಂತಿದ್ದು ಅವನ ಸುಖಕ್ಕಾಗಿ, ರಾಜಸೂಯ ಮಾಡಿದ್ದು ಅವನ ಸುಖಕ್ಕಾಗಿ. ನಿಜವಾಗಿ ಅವ ಸುಖಿ ಎಂದು ಕೇಳಿದರೆ ಸಾಕು. ಹೌದಾ? ನಿಜವಾಗಿ ಕಾರ್ಯಕ್ರಮ ನಿನ್ನ ಕಾರ್ಯಕ್ರಮ ಅಂತ ನಾವು ಕರೆಸಿಕೊಂಡಿದ್ದೇವೆ. ಆದ್ರೆ ಕರೆಸಿಕೊಂಡ ಮೇಲೆ ನಮ್ಮ ಮನೆಯಲ್ಲೇ ಇಷ್ಟು ಗದ್ದಲ ಇದೆ ಅಂತ ಆದ್ರೆ ಈ ಕಾರ್ಯಕ್ರಮ ನೀನು ಹೇಗೆ ಮಾಡ್ತೀವಿ ನನಗೆ ಗೊತ್ತಾಗೋದಿಲ್ಲ. ಅಲ್ಲ, ಅದು ಹೌದು. ಆದ್ರೆ ಒಂದು ಯೋಚನೆ ನಾನು ಮಾಡ್ತಾ ಇದ್ದೇನೆ. ನೀನು ಅವರು ಸುಖವಾಗಿರ್ಬೇಕು ಎನ್ನುವಂತಹ ನಿನ್ನ ಅಭಿಪ್ರಾಯ ಇದೆಯಲ್ಲ, ಅದು ಪಾಂಡವರದ್ದೆಲ್ಲವರದ್ದು ಆಗಿದ್ರೆ ನನ್ನ ಆಕ್ಷೇಪ ಇರಲಿಲ್ಲ. ಈಗ ಅವನು ಸುಖಿಯಾಗಿರ್ಲಿ, ದೊರೆತನ ಬೇಡ ಅಂತ ನೀನು ಹೇಳುವುದು. ನಾವು ದೊರೆತನಕ್ಕಾಗಿಯೇ ಇಷ್ಟೆಲ್ಲ ಕಷ್ಟಪಟ್ಟಿದ್ದೇವೆ, ನಾವು ದೊರೆತನವನ್ನೇ ಪಡೆದೇ ಬದುಕುವವರು ಅಂತ ಅವ್ರು ಹೇಳುವುದಕ್ಕೆ ಹೊರಟು ಬಿಟ್ರೆ ನಾವು ಕುಟುಂಬವನ್ನು ಒಂದು ಮಾಡುವುದು ಹೇಗೆ? ಇದು ನಮಗೆ ಸಮಸ್ಯೆ. ಹಾಗಿದ್ರೆ ಈಗ ಅರ್ಥ ಆಯ್ತು. ನನಗೆ ಇದು ಅಪೇಕ್ಷಿತ ಅಲ್ಲದೆ ಇದ್ರು ಆಳಿಸಿಕೊಳ್ಳುವ ಪ್ರಜಾವರ್ಗಕ್ಕೆ ಇದು ಅಪೇಕ್ಷಿತ. ಲೋಕಾಂತರದ ತೇಜಶರೀರರಾದ ದೇವತೆಗಳಿಗೂ ಋಷಿ ಮುನಿಗಳಿಗೂ ಅರಣ್ಯಕ ಸಂಸ್ಕಾರ ಇದ್ದವರಿಗೂ ಎಲ್ಲರಿಗೂ ಇದು ಅಪೇಕ್ಷಿತ ಅಂತ ಆದರೆ ಅದು ನಿನ್ನ ಮತ. ಆದ್ದರಿಂದ ಏನು ಮಾಡೋದು? ವರ ಸಂಧಿ ಲೇಸಾಗಿ ತೋರ್ಪುದೇನಕ್ಕೆ ಅಂದ್ರೆ ಸಂಧಿ ವರವಾಗಿ ಬರಬೇಕದು. ವರವಾಗಿ ಬಂದ್ರೆ ಅದು ಲೇಸು ಅಂತ ನನಗೆ ತೋರ್ತದೆ. ಮತ್ತೆ ಕೃಷ್ಣ, ನಿನ್ನ ಮುಖ ನೋಡುವಾಗ ಯಾಕೋ ಏನೋ ನನ್ನ ಅಂತರಾಳದ ಕಡೆಗೆ ನಿನ್ನ ಸಮ್ಮತಿ ಇದ್ದ ಹಾಗೆ ಕಾಣುವುದಿಲ್ಲ. ಇವತ್ತು ಈ ಕುಚೋದ್ಯದ ನಗು ಹೆಚ್ಚಾಡ್ತಾ ಇದ್ದೀನಿ, ನನಗದು ಭಯ ಆಗುದದ್ದು. ಯಾಕೆ ಅಂದ್ರೆ ನೀನು ಮುಸಿ ಮುಸಿ ನಗತ ನನ್ನ ಮಾತು ಕೇಳ್ತಾ ಇದ್ರೆ ಇಷ್ಟೆಲ್ಲ ಮಾತು ಇವತ್ತು ಬೇಡ, ಇನ್ನೊಂದು ದಿವಸ ಆಡು ಅಂತ ಹೇಳೋದಾಗಿದೆ. ಇಲ್ಲ ಇಲ್ಲ ಅಲ್ಲ, ಅಲ್ಲ ಹಾಗಿದ್ರೆ ವಿರಚಿಸು ಇನ್ನು ಅರ್ಜುನಾದಿಗಳೆಂಬ ತೆರದಿ. ಯಾಕೆ ಹೇಳ್ತೇನೆ? ಎಲ್ಲ ತಮ್ಮಂದಿರ ಬಗ್ಗೆಯೂ ನನಗೆ ವಿಶ್ವಾಸ ಉಂಟು, ಆದರೆ ಒಬ್ಬ ತಮ್ಮನ ಬಗ್ಗೆ ವಿಶೇಷ ಅಭಿಮಾನ. ಯಾಕೆ ಅಂದ್ರೆ ಅವನು ಮಾತ್ರ ಶಂಭು ಶಿಷ್ಯ. ಆ ಕಾರಣಕ್ಕಾಗಿ ಪಾಶುಪತವನ್ನ ಪಡೆಯುವಾಗ ಹರನಲ್ಲಿ ಹೋರಾಟ ಮಾಡಿ, ಹೋರಾಟದ ಮೂಲಕವೇ ಹರನ ಶಿಷ್ಯತ್ವವನ್ನು, ಹರನ ವರಾನುಗ್ರಹವನ್ನು ಪಡೆದವ. ಆದ್ದರಿಂದ ನಿಜವಾದ ಶಂಭು ಶಿಷ್ಯ ಅಂತಂದ್ರೆ ನಮ್ಮ ಕೃಷ್ಣ. ಅಲ್ಲ ಹಾಗಲ್ಲ, ನಮ್ಮ ಅರ್ಜುನನಿಗೆ ತಾಯಿ ಇಟ್ಟ ಹೆಸರು ಕೃಷ್ಣ ಅಂತ. ಓಹೋ, ಹಲವರಿಗೆ ಅದು ಗೊತ್ತಿಲ್ಲ, ನಮ್ಮ ತಾಯಿಗೆ ಗೊತ್ತು. ಅಣ್ಣಂದಿರಾದ ಧರ್ಮರಾಜ ಭೀಮ ನಮಗೆ ಮಾತ್ರ ಗೊತ್ತು. ಅರ್ಜುನ, ಬಿಳಿ ಅರ್ಜುನ, ಅವನಿಗೆ ಕೃಷ್ಣ ಅಂತ ಹೆಸರು. ಹಾಗಂತ ನೀನು ಕಪ್ಪು ಕೃಷ್ಣ ಅಂದ್ರೆ ಈ ಪಾಂಡವರ ಬದುಕಿನಲ್ಲಿ ಒಬ್ಬ ಕಪ್ಪು ಕೃಷ್ಣ, ಇನ್ನೊಬ್ಬ ಬಿಳಿ ಕೃಷ್ಣ. ನೀನು ಶಂಭು ಮಿತ್ರ, ಅವನು ಶಂಭು ಶಿಷ್ಯ. ಈಗ ಅವನ ಅಭಿಪ್ರಾಯ ತಗೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಮಾಡು. ಅವನ ಅಭಿಪ್ರಾಯ ಅಲ್ಲ, ಅವು ಹೇಳಿ ಆಯ್ತು. ತಾವು ಯುದ್ಧದಿಂದಲೇ ನಾವು ರಾಜ್ಯವನ್ನು ಪಡಿತೇವೆ ಅಂತ ಹೇಳಿ ಆಯ್ತು. ಹೌದು, ಯುದ್ಧವೇ ಬೇಕಂತವೆ. ಹೌದಾ? ಹೌದು, ಸಾಮದ ನಮ್ಮ ಅರ್ಜುನ ಹಾಗೆ ಹೇಳಿದ್ದ. ಅಲ್ಲ, ಅದು ನನಗೆ ಗೊತ್ತು. ನೀ ನಮ್ಮ ಅರ್ಜುನ ಹೇಳುವಾಗ ಯಾಕಂದ್ರೆ ಧರ್ಮಜನೊಲಿದು ಕೃಷ್ಣರೋಳೆಂದ ಕುರುಕುಲ ತಿಲಕ ಸಂಧಿಜ ಮುರಿದರಾದರೆ, ಕುರುಕುಲ ತಿಲಕ ಸಂಧಿಯ ಮುರಿದರಾದರೆ ಕಳೆದು ಮಾತುಗಳ ಕಲಗವನು ನಿಶ್ಚಯ ಸಂಧಿಯನು ಮುರಿದನ
ಕಳೆದು ಮಾತೃಗಳ ಕಲಗವನು ನಿಶ್ಚಯಿಸಿ ಸಂಸಾರದಲ್ಲಿ ನಾವು ಕಲಿಯಬೇಕಾದ ಅನೇಕ ವಿಷಯಗಳಿದೆ. ಅಂತರಂಗವನ್ನ ತೋಡಿಡು ಅಂತ ಹೇಳಿದರೆ ಪರಮ ಭಾಗವತನಾದ ಅರ್ಜುನ ಅದು ತೋಡಿಯಲ್ಲಿ ಹೇಳಿದ್ದೆಂತದು, ನಮಗೆ ಕಲಹವೇ ಬೇಕು, ಪಾಂಡವರ ಬದುಕನ್ನ ಸುವರ್ಣಾಕ್ಷರದಲ್ಲಿ ಬರೆಯುವುದಕ್ಕೆ ನಾನು ಸಿದ್ಧ ಇಲ್ಲ, ರಕ್ತಾಕ್ಷರಗಳಿಂದ ಬರೀತೇನೆ ಅಂತ ಹೇಳಿಬಿಟ್ನಲ್ಲ. ನೀನು ಕೇಳುವಾಗ ನನಗೊಂದು ಎಲ್ಲಾದ್ರೂ ಮತ್ತೆ ಹಾಗೆ ಹೇಳಿದ್ದಾನೇನೋ ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಎಷ್ಟು ವಿಶ್ವಾಸದಿಂದ ನನ್ನ ನೆಚ್ಚಿನ ತಮ್ಮ ಅರ್ಜುನ್ ಹೀಗೆ ಹೇಳ್ತಾನೇನುವ ಎಷ್ಟು ವಿಶ್ವಾಸದಿಂದ. ಅಲ್ಲ ವಿಶ್ವಾಸ ಏನಾಯ್ತು ಮಾರಾಯ, ಅದು ನನಗದೇ ಅಪಾಯ ಅಲ್ಲ. ಹಾಗಲ್ಲ, ನಿಜವಾಗ ಅದೇ ವಿಶ್ವಾಸ. ಗುಟ್ಟಿನಲ್ಲಿ ಕೇಳಿದ್ರೆ ಭಾವಯ್ಯ ನನಗೂ ಯುದ್ಧ ಬೇಡ ಅಂತಿಲ್ಲ, ಆದ್ರೆ ಈ ಘೋರ ಸಂಗ್ರಾಮವನ್ನ ಧರ್ಮರಾಜನಂತಹ ವಿವೇಕಿ ಮಾಡಿಬಿಟ್ಟಲ್ಲ ಅಂತ ಯಾರು ಆಕ್ಷೇಪ ಮಾಡಬಾರದು ಅಂತಿದೆ. ಅದಕ್ಕಾಗಿ ಇಷ್ಟೆಲ್ಲ ಹೇಳಿದ್ದು ಮಹಾರಾಜ. ನಮ್ದು ನನ್ನ ಬಾಯಲ್ಲಿ ಅದನ್ನ ಹೇಳಿಸ್ತೀನಿ. ಈ ಧರ್ಮಾತ್ಮರ ಬಾಯಲ್ಲಿ ಕೆಲವೊಮ್ಮೆ ಏನೇನು ಬರ್ತದೋ ನಮ್ಮಂತವ್ರಿಗೆ ಒಂದು ಅರ್ಥ ಆಗ್ಬೇಕಲ್ಲ ಮಾರಾಯ. ಆದ್ದರಿಂದ ಕುರುಕುಲ ತಿಲಕ ಸಂಧಿಯ ಮುರಿದನಾದರೆ ಇಲ್ಲಿಯವರೆಗೆ ನಾ ಮಾಡಿದ ಮಾತುಗಳನ್ನೆಲ್ಲ ಕಳೆದು ಕಲಹವನ್ನು ನಿಶ್ಚಯಿಸಿ ಬಾ. ಯಾಕೆ ಹೇಳ್ತೇನೆ, ಕಲಹ ಅಂತ ಹೇಳುವಾಗ ನನಗೂ ನೆನಪುಂಟಲ್ಲ ಅದು. ಯಾವ ತೊಡೆ ಬಡಿಯಲ್ಪಟ್ಟಾಗ ಋಷಿಮುನಿಗಳಿಗೆ ಆಕ್ರೋಶ ಹುಟ್ಟಿತ್ತು, ಯಾವ ತೊಡೆಯನ್ನ ಬಡಿದಾಗ ದಾಂಪತ್ಯಕ್ಕೆ ಧಿಕ್ಕಾರ ಎಂಬ ಕೂಗು ಕೇಳಿತ್ತು, ಯಾವ ತೊಡೆಯನ್ನ ತಟ್ಟುವಾಗ ನಮ್ಮ ಅನುಜರ ಹೃದಯ ಒಡೆದು ಜ್ವಾಲಾಮುಖಿ ಎದ್ದಿತ್ತು, ಅದು ಕಲಹ. ಆದ್ದರಿಂದ ಆ ಕಲಹವನ್ನು ನಿಶ್ಚಯಿಸಿ ಬರಬೇಕು. ಆದರೆ ಭಾವಯ್ಯ ಹುಟ್ಟಿನಲ್ಲಿ ಒಂದು ಮಾತು, ಏನದು? ಈ ಯುದ್ಧ ಕೌರವನಿಂದಲೇ ಆಯ್ತು ಅಂತ ಮಾಡಬೇಕು, ಅದು ನಮ್ಮಿಂದ ಆಯ್ತು ಅಂತ ಆಗ್ತದ ಅಂದ್ರೆ. ಯಾಕೆಂದ್ರೆ ಕೃಷ್ಣ ಸಂಧಾನ ಪ್ರಸಂಗದ ಗುಟ್ಟೇ ಅದು. ಕೃಷ್ಣನಿಗೆ ಸಂಧಾನ ಬೇಡ, ಸಂಧಾನಕ್ಕೆ ಪ್ರೇರಿಸುವ ಧರ್ಮರಾಜನಿಗೂ ಒಳಗೊಳಗೆ ಸಂಧಾನ ಬೇಡ ಅಂತಲೇ ಉಂಟು. ಸಂಧಾನ ಬೇಡ ಅಂತ ಹೇಳುವವರೇ ಸಂಧಾನದ ಬಗ್ಗೆ ಹೆಚ್ಚು ಮಾತಾಡುದು. ಅಲ್ಲ ಏನೋ ಆ ಹೊಣೆಗಾರಿಕೆ ನೀನು ಕೊಟ್ಟಿದ್ದೀಯೆ, ಅದನ್ನಷ್ಟು ಗುಟ್ಟಾಗಿ ಮಾಡ್ಲಿಕ್ಕೆ ನನ್ನ ಹತ್ರ ಆಗ್ತದ ಅಂತ ಯೋಚನೆ ಮಾಡ್ಬೇಕಲ್ಲ ಮಾರಾಯ. ಒಂದು ಇಡೀ ಪ್ರಪಂಚವನ್ನೇ ಜಠರದಲ್ಲಿ ತುಂಬಿಕೊಂಡು ಪ್ರಪಂಚದ ಆಚೆಗೆ ಏನೂ ಕಾಣುವುದಿಲ್ಲ ಅಂತ ಪ್ರಪಂಚವನ್ನೇ ಗುಟ್ಟಾಗಿಸುವ ನಿನಗೆ ಈ ಪಾಂಡವ ಪ್ರಪಂಚ ಎಂದು ದೊಡ್ಡದೇನು ಪ್ರಭು. ಆದ್ರೆ ಧರ್ಮರಾಜ, ಆ ವಿಚಾರದಲ್ಲಿ ನೀನು ನನ್ನನ್ನು ನಂಬಿದ್ದಕ್ಕೆ ಒಂದು ಯೋಚನೆಯನ್ನು ಹೇಳ್ಬಹುದು. ನಾನು ಒಂದು ವೇಳೆ ನಾನೇನೋ ಗುಟ್ಟಾಗಿ ವ್ಯವಹರಿಸುವಾಗ ನನ್ನ ಮರ್ಯಾದೆ ಕಳ್ಕೊಂಡ್ರು ನಿನ್ನ ಮರ್ಯಾದೆ ಹೋಗದಿದ್ದಾಗ ನೋಡ್ಕೊಳ್ತೇನೆ ಪ್ರಭು. ಪ್ರಪಂಚದ ಎಲ್ಲರ ಮರ್ಯಾದೆಯೇ ನೀನಾಗಿರುವಾಗ ನನ್ನ ಮರ್ಯಾದೆ ಉಳಿದ್ರೆ, ಭಾಗವತರ ಮರ್ಯಾದೆ ಉಳಿದ್ರೆ ಭಗವಂತನ ಮರ್ಯಾದೆ ಉಳಿದೇ ಉಳಿತದೆ. ಆ ವಿಶ್ವಾಸ ಉಂಟು. ಆಗ್ಲಿ ಹೋಗ. ಅಳುತ್ತ ನೃಪದಯೇ ಬಂದು ಒಡಿದಳು, ಸಲಗೋ ಲಕ್ಷ್ಮೀ ರಮಣ, ಸಲಗೋ ಲಕ್ಷ್ಮೀ ರಮಣ ತನ್ನನು ಎನ್ನುತ್ತ ಅಂಧಿಯಲಿ ಚರಣಾದಿ ಪೊರಳು ಚರಣ
ತಂಗಿ, ಇದೇನಿದು? ಪಾದ ಮೂಲದಲ್ಲಿ ತಲೆಯನ್ನ ಇಟ್ಟು ಕಣ್ಣೀರ್ಗರೆಯುತ್ತ ಅಣ್ಣ ರಕ್ಷಿಸಬೇಕು ರಕ್ಷಿಸಬೇಕು ಅಂತ ಹೇಳ್ತಾ ಇದ್ದಿ. ಇನ್ನೇನು ಮಾಡ್ತೀನಿ? ಸಿರಿವಂತೆ ನೀನು, ಸಾಮಾನ್ಯದವಳೇನು? ಸಿರಿವಂತೆ ಆದಂಥ ನೀನು ಮುಡಿಯನ್ನ ಈ ರೀತಿಯಾಗಿ ಚಾಚಿ ಅಳುವುದು ಅಂತಂದ್ರೆ ಏನೇ ಅರ್ಥ ಇದೆಯೇನೆ? ಖಂಡಿತ ಇಲ್ಲ. ಆದರೂ ಇಷ್ಟೊಂದು ಧಾರಾಕಾರವಾಗಿ ಕಣ್ಣಿನಲ್ಲಿ ನೀರಿರಬೇಕು ಬರಬೇಕು ಅಂತಾದರೆ ಅಂತರಂಗದಲ್ಲಿ ಏನೋ ಒಂದು ಭಾರವಾದಂಥ ವಿಚಾರ ಇರಬೇಕು ತಾನೆ. ಅದನ್ನು ತಿಳಿದುಕೊಳ್ಳುವುದಕ್ಕಾಗಿ ನಿನ್ನ ಅಂತರಂಗದ ಮರ್ಮ ಏನು, ನಿನ್ನ ಈ ಕಾಲದ ಭಾವ ಏನು, ಇದನ್ನು ತಿಳಿದುಕೊಳ್ಳುವುದಕ್ಕಾಗಿ ಕೇಳ್ತಾ ಇದ್ದೇನೆ. ನಿನ್ನ ಇರ ಏನು, ಏನಾಯ್ತು, ಯಾಕೆ ಅಳ್ತಾ ಇದ್ದೀಯ ಹೇಳು. ಹರಿಯೇ ಚಿತ್ತೈಸನ್ನ ಮನದೊಳಗಿ ಹರಿಯೇ ಚಿತ್ತೈಸನ್ನ ಮನದೊಳಗಿ ಹರಿಯೇಯ ಎನ್ನ ಮಾನದೊಳಗಿ ಪೂದ ಹರಿಯಯ ಮನದೊಳಗಿ ಪೂದ ಹರಿಯಯ ಬೇರುವುದಿನ್ನೇನೋ ತುರುವ ಕಟ್ಟಿಸುವೆ ನೀ ಎನ್ನ ತುರುವ ಕಟ್ಟಿಸುವೆ ತುರುವ ಕಟ್ಟಿಸುವೆ ನೀ ಎಂತೆನು ತುಸುರೇನ ಅಣ್ಣ ತುರುವ ಕಟ್ಟಿಸುವೆ ನೀ ಎಂದೇನು ತುಸುರೀನ ವರಭಾಷೆ ನಡೆಯಲಿಲ್ಲದ ಆ ವರಭಾಷೆ ನಡೆಯಲಿಲ್ಲದ ಎನ್ನ ತುಳುವ ಕಟ್ಟಿಸುವೆ ನೀ ಎಂದೆನು ತುಸುರೀಯ ವರಭಾಷೆ ನಡೆಯಲಿಲ್ಲನುತ್ತ ತಂಗಿ, ಏನೇ? ನನ್ನ ಇರುವ ಏನು ಎಂಬ ಹಾಗೆ ಹಾ, ನಾನು ಬಾಯ್ಬಿಟ್ಟು ಹೇಳಬೇಕೇನಣ್ಣ. ಮತ್ತೆ ಯಾಕೆ ಇಂತಾಳು? ಅಣ್ಣ, ಹಾ, ನನ್ನ ಬಾಯಿಂದಲೇ ಕೇಳಬೇಕೆನ್ನುವ ಹಂಬಲ ನಿನಗಾಗಿದ್ರೆ ಹ್ಮ್ ಅದಕ್ಕೇನಂತ ಅಣ್ಣ. ಹಾ, ನಿನ್ನ ತಂಗಿಯ ಅಂತ ದ್ರೌಪದಿಯ ಬದುಕಿನಲ್ಲಿ ಹ್ಮ್ ಮರೆತನೆಂದರೂ ಮರೆಯಲಾಗದೇ ಹೋಗಿರುವಂತಹ ದಿನಗಳು ಎರಡೇ ಎರಡಣ್ಣ. ಯಾವುದೇ? ದ್ರೌಪದಿಯ ಸ್ವಯಂವರ ಮುಗಿದ ಆ ಮರುಕ್ಷಣದಲ್ಲಿ ಹಾ, ಹಸ್ತಿನಾವತಿಯಿಂದ ಭೀಷ್ಮರಿಂದ ಸುದ್ದಿ ಬಂತು. ಹ್ಮ್ ಚಂದ್ರ ವಂಶಸ್ಥ ಅಂತ ಪಾಂಡವರು ಕಾಡಿನಲ್ಲಿ ಇರುವುದು ಬೇಕಾಗಿಲ್ಲ, ಅರಮನೆಗೆ ಸ್ವಾಗತ ಎಂಬ ಹಾಗೆ ಹ್ಮ್ ಗಂಡನಾಗಿರುವಂತಹ ಧರ್ಮರಾಯ ಉಳಿದವರ ಜೊತೆಗೂಡಿ ಸಂಭ್ರಮದಿಂದ ಹಸ್ತಿನಾವತಿಗೆ ಕಾಲಿಟ್ಟವಳು ನಾನು. ಆ ಚಂದ್ರವಂಶದ ಸೌಭಾಗ್ಯದ ಹಿರಿಯ ಸೊಸೆ ಆಸ್ಥಾನ ಅಂದು ನನ್ನ ಪಾಲಿಗೆ. ಎಷ್ಟೆಲ್ಲ ವಿಜೃಂಭಣೆ! ಮನೆ ಎಂಗಳದಲ್ಲಿ ಕಾಲಿಟ್ಟು ನಿಬ್ಬೆರಗಾದ ಆ ಕ್ಷಣದಲ್ಲಿ ಮರೆಯಲಾರೆ ಅಣ್ಣ ಆ ದಿನವನ್ನ. ಆದ್ರೆ ಯಾವ ಸ್ಥಳದಲ್ಲಿ ಕಾಲಿಟ್ಟು ಸಂಭ್ರಮವನ್ನು ಹಾಕೊಂಡೇನೋ ಅದೇ ಹಸ್ತಿನಾವತಿಯ ಅರಮನೆಯ ಅಂಗಳದಲ್ಲಿ ರಜಸ್ವಲಿಯಾಗಿ ಏಕವಸ್ತ್ರ ಧಾರಣಿಯಾಗಿರುವಂತ ನನ್ನ ಬಾಲ. ತಂಗಿ, ದ್ರೌಪದಿಯ ವಸ್ತ್ರ ಅಪಹಾರ ಅದು ಈ ಯುಗದ ಕ್ರೌರ್ಯ ಅಣ್ಣ, ಈ ಯುಗದ ಕ್ರೌರ್ಯ. ಕಾಯಬೇಕಾಗಿರುವಂತಹ ಗಂಡಂದಿರೈವರು ಕಾಯದೆ ಇರುವ ಆ ಸ್ಥಿತಿಯಲ್ಲಿ ನನ್ನ ಪಾಲಿಗೆ ರಕ್ಷಣೆಯನ್ನು ಕೊಟ್ಟವ ಅಣ್ಣ ನೀನು. ಯಾವ ಜನ್ಮದ ಬಂಧವೋ ಏನು ಅಣ್ಣ. ಅಣ್ಣ ತಂಗಿಯ ಸಂಬಂಧಕ್ಕೆ ಹೊಸ ಭಾಷ್ಯವನ್ನ ಬರೆದವ ನೀನು. ನಿನ್ನ ಕೈಯ ಗಾಯ ಆದಾಗ ಆ ಗಾಯವನ್ನ ಮರೆಸಲೋಸುಕವಾಗಿ ನನ್ನ ಸೀರೆಯ ಆ ಸೆರಗಿ ನಂಚನ್ನ ಹರಿದು ಕಟ್ಟಿದವಳಂದು ಆ ಋಣಭಾರವನ್ನ ಹರಿಯಲಾಸುಗೋ ಎಂಬ ಹಾಗೆ ಒಂದು ತುಂಡು ಬಟ್ಟೆಯ ಆ ಕಾರಣಕ್ಕಾಗಿ ಅಕ್ಷಯಾಂಬರವನ್ನ ನನ್ನ ಪಾಲಿಗೆ ಇತ್ತು. ನನ್ನ ಮಾನವನ್ನ ಕಾಪಾಡಿದವ ನೀನನ್ನ. ಒಂದು ಮಾತು ಮಾತ್ರ ಸತ್ಯ. ಏನಂದೆ ನೀನು?
ಸಿರಿವಂತೆ. ಅಣ್ಣ, ಹಾ ಅಣ್ಣನೆನ್ನುವಂತಹ ಕಕ್ಕುಲತೆಯಿಂದ ಈ ಬಗ್ಗೆ ನೀನು ಮಾತನಾಡಿದ್ರೆ ಸದ್ಯ ನನ್ನ ಪಾಲಿಗೆ ಆ ಸಿರಿವಂತೆ ಎನ್ನುವ ಶಬ್ದ ಅದು ಕೇವಲ ವಿಡಂಬನೆ ಅಣ್ಣ. ಯಾಕೆ? ಹೆಣ್ಣೊಬ್ಬಳಿಗೆ ಸಿರಿ ಯಾವುದು ಗೊತ್ತಾ? ಯಾವುದು? ಹಣೆಯಲ್ಲಿಟ್ಟ ಕುಂಕುಮ, ಕೊರಳಲ್ಲಿ ರಾಜಾಸುತ್ತಿರುವಂತಹ ಮಾಂಗಲ್ಯ, ಅಷ್ಟೇ ಏಕೆ ಮುಡಿದ ಹೂವು, ಮುಡಿಯದೇ ಇರುವಂತಹ ಸ್ಥಿತಿಯಲ್ಲಿ ನಾನಿದ್ದವಳು ಸಿರಿವಂತೆ ಹೇಗಾಗ್ಲಿಕ್ಕೆ ಸಾಧ್ಯ ಅಣ್ಣ? ಅಂದೇನು ಅಸ್ತ್ರಯಾಂಬರವನ್ನ ನನ್ನ ಪಾಲಿಗೆ ಇತ್ತು, ನೀನು ಋಣಮುಕ್ತನಾದೆ. ಹಾಗಂತ ಎದ ತುಂಬೆ ತಂಗೆ ಎಂಬುದಾಗಿ ಒಪ್ಪಿಕೊಂಡೆ ನೀನು ಮಾತಿನ ಋಣವನ್ನ ತೀರಿಸಲಿಲ್ಲ ಅಣ್ಣ. ಏನೇದು ನನ್ನ ಮಾನಹರಣದ ಆ ದಿವಸ ನೀನೇ ಹೇಳಿರುವಂತಹ ಮಾತು, ತಂಗೆ ದುಃಖಿತ ಬೇಡ, ಬಿಚ್ಚಿರುವಂತಹ ನಿನ್ನ ಈ ತಲೆಗೂದಲನ್ನ ಕಟ್ಟಿಸುತ್ತೇನೆ ಎಂಬ ಹಾಗೆ ಮರೆಯಾಗಿ ಹೋಯ್ತೇನೆ ಅಣ್ಣ. ಓಹೋ, ಬಿಚ್ಚಿದ ಮುಡಿ ಕಟ್ಟಲಿಲ್ಲ ಎಂಬ ಕಾರಣಕ್ಕಾಗಿ ಇಂಥ ಚಿಂತೆ. ಓ
ಸೌಗರಿಸುವೆ ಸೌಗರಿಸುವಂತೆ ಸಾಗುವೆ ಕಳವ ಸಂಹರಿಸುವೆ ದುರವಾದ ಗಟ್ಟಿ ಕಿಡಿನವರಿಂದ ಕಳರ ಸೌಕರಿಸುವ ಎಸಗುವೇದವಾ ದುರವಾಗಟ್ಟಿಕ್ಕಿ ನಿನ್ನವರಿಂದ ಕಳದ ಸೌಕರಿಸುವ ಎಸಗುವೇನು ತಂಗಿ ಶುಭಾಂಗಿ, ಏನೇ ನೀನು ಸಿರಿವಂತೆ ಅಂದ ಮರುಕ್ಷಣದಲ್ಲಿ ನಿನ್ನ ಯಾವತ್ತೂ ಇಂದಿನ ಸ್ಥಿತಿಗತಿಗಳನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕ್ತೀಯ. ಕೊಟ್ಟ ಭಾಷೆಯನ್ನ ಮರೆತು ಏನೋ ನೀನು. ಹೌದು, ಖಂಡಿತ ನಿನ್ನ ಅಂತರಂಗದಲ್ಲಿ ಆ ಯೋಚನೆ ಬಂದರೂ ತಪ್ಪಲ್ಲ. ಬದುಕಲ್ಲಿ ನಾನು ನಂಬಿದ್ದು ನಿನ್ನೊಬ್ಬರನ್ನೇ ಅಣ್ಣ. ಹಾ ಹಾ ಗೊತ್ತು ನನಗೆ. ಆದರೆ ನಿನ್ನ ನಂಬಿಕೆ ಹಾಳಾದದ್ದಿಲ್ಲಲ್ಲ. ಅಂದರೆ ಹಾಳಾಗಿದೆಯಾ? ಮಾನ ಹೋಗ್ತದೆ ಅಂತ ಹೇಳಿದ್ರು, ಹೋಯ್ತಾ? ಮತ್ತೆ ಉಳಿಸಿದವರು ಯಾರು? ಅದು ಇಂದು ನಡೆದ ಘಟನೆ ಹಾಗಿಲ್ಲಲ್ಲ. ಹಾ, ಏನು? ನಾನು ಕೇಳಿಬಲ್ಲೆ, ಏನನ್ನ? ಸಂಧಾನಕ್ಕಾಗಿಯೇ ನೀನು ಹಸ್ತನಾವತಿಗೆ ಹೊರಟಿದ್ದೀ ಎಂಬ ಹಾಗೆ. ಹಾ, ಆದ್ರಿಂದ ಧಾವಿಸಿ ಬಂದೆ. ಸಂಧಾನಕ್ಕಾಗಿಯೇ ಹೊರಟವನು ಕೃಷ್ಣ ಸಂಧಾನ ಆಗಲಿಲ್ಲಲ್ಲ. ಅದಿಲ್ಲ. ಹಾ, ಮತ್ತೆ ಅದನ್ನು ಯೋಚನೆ ಮಾಡಬೇಕು. ಸಂಧಾನಕ್ಕಾಗಿಯೇ ಹೊರಟವನು ನಾನು, ಹೌದು. ಆದ್ರೆ ಸಂಧಾನ ಆಗ್ತದೆ ಅಂತ ಹೇಳುವವರು ಯಾರು? ಅಂದ್ರೆ ನೀನು ಯೋಚಿಸಿದ ಹಾಗೆ ಅಥವಾ ಈ ಎಲ್ಲ ವ್ಯಕ್ತಿಗಳು ಯೋಚಿಸಿದ ಹಾಗೆ ಕೃಷ್ಣ ರಾಯಭಾರಕ್ಕಾಗಿ ಬರ್ತಾ ಇದ್ದಾನೆ. ಜನಮಾನಸದಲ್ಲಿ ಹಾಗೆ ಇದೆ ಅಣ್ಣ. ಶ್ರೀಕೃಷ್ಣ ಸಂಧಾನ ಆಗ್ತದೆ ಅಂತ. ಹೌದು. ಇಲ್ಲ, ಯಾವ ಕಾಲಕ್ಕೂ ಮುಂದೆ ಆಗುವಂತಹ ಘಟನೆಗಳನ್ನ ನನ್ನ ಅಂತರಂಗವನ್ನು ಬಿಚ್ಚಿ ಬೇರೆಯವರಲ್ಲಿ ಆಡುವ ಅಭ್ಯಾಸ ನಮ್ಮದ್ದಲ್ಲ. ಅದನ್ನು ಹೌದು. ಹಾ, ಆದರೂ ಮುದ್ದಿನ ತಂಗಿಯಾದಂತಹ ನಿನ್ನ ಕಣ್ಣೀರನ್ನು ಒರೆಸುವಾಗ ಅದನ್ನು ಮುಚ್ಚಿಡುವಂತೆಯೂ ಇಲ್ಲ. ಯಾಕೆಂದರೆ ಕಂಗಾಲಾಗಿದ್ದೀನಿ. ಈ ಲೋಕದಲ್ಲಿ ಹೆಣ್ಣಿನ ಕಣ್ಣೀರು ಭೂಮಿಗೆ ಬೀಳಬಾರ್ದು. ಅದು ಒಳ್ಳೆಯದಲ್ಲ. ಅದನ್ನು ನೋಡುವುದು ಅಷ್ಟು ಭಾಗ್ಯ ಅಲ್ಲ, ಹಿತ ಅಲ್ಲ. ಆದರೆ ಏನು ಮಾಡೋಣ ಹೇಳು? ಯಾವ ದುರ್ವಿಧಿಯೋ ಏನೋ, ಕೆಲವೊಮ್ಮೆ ಇಂಥ ಗಂಡಾಂತರಗಳನ್ನು ವ್ಯಕ್ತಿಗಳು ಅನುಭವಿಸಬೇಕಾಗ್ತದೆ. ಆದರೆ ನೀನು ಯೋಚನೆ ಮಾಡಬೇಡ. ನಾನು ಇಂದು ಕೌರವನಲ್ಲಿ ಸಂಧಾನಕ್ಕೆ ಹೊರಟದ್ದಲ್ಲ, ಸಂಗ್ರಾಮವನ್ನು ನಿಶ್ಚಯಿಸಿಕೊಂಡು ಬರುವುದಕ್ಕಾಗಿ. ತನ್ನ ಮೂಲಕವಾಗಿ ಮುಂದೊದಗಬಹುದಾದಂತಹ ಯುದ್ಧದಲ್ಲಿ ಅಂದು ನಿನ್ನ ಬದುಕಿಗೆ ಅನ್ಯಾಯವನ್ನು ಮಾಡಿದಂತಹ ದುಷ್ಟ ಕೌರವರನ್ನ ನಿನ್ನವರಿಂದಲೇ ಕೊಲ್ಲಿಸಿ ಬಿಚ್ಚಿದ ನಿನ್ನ ಮುಡಿಯನ್ನ ಕಟ್ಟಿಸುವುದಕ್ಕೆ ನಾನು ಮುಂದಾಗ್ತಾ ಇದ್ದೇನೆ. ಹೇಗೆ ನಂಬರು ಅದನ್ನ? ಯಾರು? ನಾನು. ಅನುಮಾನವ? ಖಂಡಿತ ಇಲ್ಲ. ಯೋಚಿಸಬೇಕಾದದ್ದಿಲ್ಲ.
ಇದನ್ನು ನಂಬಲ ಅಂತ ನನ್ನ ಮಾತನ್ನು ಪ್ರಶ್ನಿಸ್ತೀಯಲ್ಲ? ಹಾವನ್ನ ಕಂಡಿರುವಂತಹ ವ್ಯಕ್ತಿಗಳಿಗೆ ಹಾ, ಹಗ್ಗವನ್ನು ಕಂಡ್ರು ಹಾವು ಎನ್ನುವ ಹಾಗೆ ಭ್ರಮೆ. ಓಹೋ, ಕರಡಿನ ಕಂಡವರಿಗೆ ಕಗ್ಗಲ್ಲನ್ನು ನೋಡಿದ್ರೆ ಕರಡೆ ಎಂಬ ಹಾಗೆ ನನ್ನ ಅವಸ್ಥೆ ಹಾಗಾಗಿದೆ. ಬದುಕಿನಲ್ಲಿ ಕಣ್ಣೀರ್ನ ಸುರಿಸಿ ಹಾ. ಕಣ್ಣೀರೆಲ್ಲ ಬತ್ತಿ ಹೋಗಿದೆ ಅಣ್ಣ. ಅಲ್ಲ, ಬತ್ತಿದಾಗಲೇ ಇಷ್ಟು ಉಂಟು. ಬದುಕಿನ ಬಗ್ಗೆ ನಂಬುಗೆಯನ್ನ ಕಳ್ಕೊಂಡವಳು ನಾನೀಗ. ಕಳ್ಕೊಳ್ಬೇಕಾದದ್ದಿಲ್ಲ. ನಾನು ಎಲ್ಲಿವರೆಗೆ ನಿನ್ನ ಪಕ್ಕದಲ್ಲಿ ಇರ್ತೇನೋ ಅಥವಾ ನಿನ್ನ ಕುರಿತಾಗಿ ರಕ್ಷಿಸುವುದಕ್ಕೆ ಮುಂದಾಗ್ತೇನೋ ಅಲ್ಲಿಗೆ ನಿನ್ನ ಕಣ್ಣೀರಿಗೂ ಅರ್ಥ ಇಲ್ಲ, ಕೊರಗಿಗೂ ಬೆಲೆ ಇಲ್ಲ. ನೀನು ಯಾವಾಗಲೂ ಒಳ್ಳೆಯದೇ ಆಗುವುದು ನಿನಗೆ. ಅಂದರೆ ನಿನ್ನನ್ನು ನಂಬಿಸುವುದಕ್ಕೆ ಅಂತ ಯೋಚನೆ ಮಾಡಬೇಡ. ವಸುದೇವ ದೇವಕಿಯರ ಆಣಿಯಾಗಿ ಹೇಳ್ತೇನೆ, ಇಂದು ನಾನು ಸಂಧಾನವನ್ನು ಮಾಡುವನಲ್ಲ, ಸಂಗ್ರಾಮವನ್ನೇ ಗಂಟಿಕ್ಕಿಕೊಂಡು ಬರ್ತೇನೆ. ತಂಗಿ, ಹೀಗೆ ಯಾಕೆ ಹೇಳ್ತಾ ಇದ್ದೇನೆ ಗೊತ್ತಾ? ಕೇವಲ ನನ್ನ ತಂಗಿಯಾದಂಥ ನಿನ್ನ ಕಣ್ಣೀರನ್ನು ಒರೆಸುವುದಷ್ಟೇ ನನ್ನ ಕೆಲಸ ಅಲ್ವೇ? ನನಗೆ ಅರ್ಥ ಆಗಿದೆ. ಲೋಕದಲ್ಲಿ ಹೆಣ್ಣಿನ ಕಣ್ಣೀರು ಮುಗಿಲು ಮುಟ್ಟುತ್ತಾ ಇದೆ. ಎಲ್ಲೆಲ್ಲಿಯೂ ದುರಾಚಾರಿಗಳ ಅಟ್ಟಹಾಸ ಮೇರೆ ಮೀರುತ್ತಾ ಇದೆ. ಅದು ನಿನ್ನ ರೂಪದಲ್ಲಿ ಇಂದು ಸಂದೇಶವಾಗಿ ನನ್ನ ಪದತಲವನ್ನು ಸೇರ್ತಾ ಇದೆ ಎನ್ನುವುದಾಗಿ ನಾನು ಯೋಚಿಸ್ತಾ ಇದ್ದೇನೆ. ಒಂದು ಕಾಲದಲ್ಲಿ ಭೂಮಿಯ ಭಾರವನ್ನು ಇಳಿಸುವಂಥ ಘನ ಸಂಕಲ್ಪವನ್ನು ಹೊತ್ತು ಈ ಧರೆಗೆ ನಾನು ಇಳಿದಿದ್ದೇನೆ. ಆದರೆ ಅದನ್ನು ನಿಯಂತ್ರಿಸುವುದಕ್ಕೋ ಅಥವಾ ಅದನ್ನು ಒಂದು ವ್ಯವಸ್ಥಿತವಾದಂಥ ಸ್ಥಿತಿಗೆ ತರಬೇಕಿದ್ರೆ ಕಾಲವು ಕೈಗೂಡಬೇಕಾಗ್ತದೆ, ಕಾಲ ಸನ್ನಿಹಿತವಾಗಬೇಕಾಗ್ತದೆ. ಆ ನೆಲೆಯಲ್ಲಿ ಯೋಚನೆ ಮಾಡಿದರೆ ಪಕ್ವವಾದಂಥ ಕಾಲ ಸನ್ನಿಹಿತ ಆಗಿದೆ. ಅದನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಯೋಚಿಸಬೇಕಾದದ್ದಿಲ್ಲ. ನಿನ್ನವರಿಂದ ಆ ಖಳರನ್ನು ಸಂಹರಿಸಿ ಇದೋ ಬಿಚ್ಚಿದ ಮುಡಿಯನ್ನು ಕಟ್ಟಿಸ್ತೇನೆ. ಕ್ಷಮಿಸೋಣ. ಹಾ, ಹಾಗೆ ಕೇಳಿದ್ರೆ ಬದುಕಿನ ಬಗ್ಗೆ ನಂಬಿಕೆನ ಕಳ್ಕೊಂಡವಳು ನಾನು. ನನ್ನಣ್ಣ ಕೃಷ್ಣನ ಈ ಅಪರಂಬಗೆಯಿಂದ ನಾ ಕಂಡೆ ಮಾತನಾಡಿದೆ ಅಣ್ಣ. ಅಷ್ಟೇ ಅಲ್ಲ, ವಸುದೇವ ದೇವಕಿಯರ ಮೇಲೆ ಆಣೆ ಹಾಕುವ ಪರಿಸ್ಥಿತಿಯನ್ನ ನಿನಗೆ ನಾ ಮಾಡಿದೆ ಅಣ್ಣ. ಕ್ಷಮಿಸು ನನ್ನನ್ನು. ಯಾವ ಜನ್ಮದ ಬಂಧುವೋ ಏನು, ನನ್ನನ್ನು ಅಣ್ಣನಾಗಿ ದೊರಕಿದ್ದು ಅದು ನನ್ನ ಸೌಭಾಗ್ಯ. ಯಾರಲ್ಲಿಯೂ ಹೇಳದೇ ಇರುವಂತ ಈ ಗುಟ್ಟನ್ನ ಸ್ಪಷ್ಟವಾಗಿ ನನ್ನಲ್ಲಿ ಮಾತ್ರ ಹೇಳಿದವ ನೀನು. ಅಂದ್ರೆ ಉಳಿದ ಹೆಂಗಸರಾಗಿ ಬೇರೆ ಬೇರೆ ಕಡೆ ನೀನು ಹೇಳುವುದಿಲ್ಲ ಅಂತ ವಿಶ್ವಾಸವೇ? ಹೇಳು. ನೀ ಕೊಟ್ಟ ಮಾತಿನ ಭರವಸೆ ಮೇಲೆ ನಂಬಿಕೆನಿಟ್ಟೆ ನಾನು ದಿನವನ್ನು ದೂಡ್ತೇನೆ. ಹೌದಾ? ಅದು ಶುಭವಾಗಿ ಯಾರಿಗೂ ಹೇಳಬೇಡ. ಪಾಂಚಾಲೆಯನ್ನ ಸಾಂತ್ವನದ ನುಡಿಯನ್ನಾಡಿ ಆ ಕಡೆ ಕಳಿಸಿದ್ದಾಯಿತು. ಮರುಕ್ಷಣದಲ್ಲಿ ಹಸ್ತಿನಾವತಿಗೆ ಹೊರಟು ನಿಂತಹ ನನಗೆ ದಿವ್ಯವಾದಂಥ ವರೂತವನ್ನ ದಾರುಕ ತಂದು ನಿಲ್ಲಿಸಿದ್ದಾನೆ. ಓಹ್, ಅದೇನದು? ರಥದ ತುಂಬೆಲ್ಲ ವೈವಿಧ್ಯಮಯವಾದಂತಹ ಶಸ್ತ್ರಾಸ್ತ್ರಗಳನ್ನು ತುಂಬಿರಿಸಿದ್ದಾನೆ. ಇದು ಯಾರ ಕೆಲಸ ಅಂತ ಯೋಚನೆ ಮಾಡಿದರೆ ಸಾತ್ಯಕ್ಕೆ ಕೆಲಸ. ಹಾಗಿದ್ರೆ ರಾಯಭಾರಿಯಾಗಿ ಹಸ್ತಿನಾವತಿಗೆ ಸಾಗುವಂಥ ಕೃಷ್ಣನ ವರೋಧದಲ್ಲಿ ಇಂಥ ಈ ಎಲ್ಲ ಆಯುಧಗಳನ್ನು ಯಾಕೆ ಇರಿಸಿದ್ದಾನೆ ಅಂತ ಯೋಚನೆ ಮಾಡಿದರೆ ನಾವು ಹೋಗುವುದು ಸಂಭಾವಿತರಿದ್ದಲ್ಲ ಅಲ್ಲ,
ದುಷ್ಟನಾದಂತಹ ಕೌರವನಲ್ಲಿ ಬೇರೆಯ ಪ್ರದೇಶ, ದುರ್ಜನರಿಂದ ಕೂಡಿದಂತಹ ಪ್ರದೇಶ, ಅಂತಹ ಪ್ರದೇಶಕ್ಕೆ ಹೋಗುವಾಗ ಆತ್ಮರಕ್ಷಣೆಗೆ ಏನಾದರೂ ಇದ್ರೂ ಇರಲಿ ಅಂತ ಮುಂದಾಲೋಚನೆಯನ್ನು ಮಾಡಿದ್ದಾನೆ. ಅದಕ್ಕನುಗುಣವಾಗಿ ವೈವಿಧ್ಯಮಯವಾದಂತಹ ಆಯುಧವನ್ನು ತಂದು ರಥದಲ್ಲಿ ತುಂಬಿ ಸಜ್ಜುಗೊಂಡಂತಹ ರಥ. ಹಾಗಿದ್ರೆ ಎಲ್ಲವರಿಂದ ಬೀಳ್ಕೊಂಡಿಗೆಯನ್ನು ಪಡೆದಿದ್ದೇನೆ. ಹೋಗುವುದು ಯಾವಾಗ, ಎಷ್ಟೊತ್ತಿಗೆ ಅಂತ ಯೋಚನೆ ಮಾಡಿದ್ರೆ ಚಂದನವ ವನಜಾಕ್ಷ ಚಂದನವ ಪಾಂಡು ತನಯನ್ನುಳಿದಿನ ದೂತನ ಹಳೆಗಳ ಪೋಲೈಸಿನ ಬರಲು ಅನಿಮಿಷರು ಜಯ ಜಯ ಎನ್ನುತ್ತಿದ್ದಾರೆ. ದುಷ್ಟನಾಗಿರುವಂತ ಸುಯೋಧನನನ್ನ ಮರ್ದಿಸುವಂಥ ಕೆಲಸ ಇಂದು ಕೃಷ್ಣನಿಂದ ಆಗ್ತದೆ ಎನ್ನುವಂತಹ ಯೋಚನೆಯನ್ನು ಮಾಡಿದಂಥ ದೇವತೆಗಳು ಶುಭ ಸಂದರ್ಭ ಎಂಬ ನೆಲೆಯಲ್ಲಿ ಸುಮವೃಷ್ಟಿಯನ್ನ ಕರೆಯುತ್ತಿದ್ದಾರೆ. ಹಾಗಿದ್ರೆ ಇನ್ನು ತಡ ಮಾಡುವುದಲ್ಲ, ಸಿದ್ಧಗೊಂಡಂತಹ ರಥವನ್ನ ಏರಿ ಹಸ್ತಿನಾವತಿಯತ್ತ ಸಾಗಿ ಬಿಡ್ತೇನೆ. ಮಂದಿರಕ್ಕೆಂದು ಮುರಗರಂ ಬಪ್ಪ ಆರೋಗಣೆಗೆ ತಮ್ಮ ಮಂದಿರಕ್ಕೆಂದು ಭೀಷ್ಮ ಕೃಪಾ ದ್ರೋಣ ಮುರಗರಂ ಬಪ್ಪ ಆರೋಗಣೆಗೆ
ಸುವಸ್ತುವಂ ಕೂಡಿಕೊಂಡಿರ ತರತರದ ಸುವಸ್ತು ಕೂಡಿಕೊಂಡಿರ ಭೀಷ್ಮ ಕೃಪ ದ್ರೋಣಾದಿകൾ ತರತರದ ಸುವಸ್ತು ಕೂಡಿಕೊಂಡಿರಲು ಕೌರವ ಬರುವ ಅಚ್ಯುತಯನು ತಲಿ ಕೌರವ ಬರುವ ಅಚ್ಯುತಯನು ತಲಿ ವರದಿವ್ಯ ರಸಭರಿತ ಅಡುಗೆಯ ಮಾಡಿಸಲ್ ಕುರುರಾಯ ವರದಿವ್ಯ ರಸಭರಿತ ಅಡುಗೆಯ ಮಾಡಿಸಲ್ ಕುರುರಾಯ ದಿವ್ಯ ರಸಭರಿತ ಅಡುಗೆಯ ಮಾಡಿಸಲ್ ಕುರುರಾಯ ಉಳಿದೆಲ್ಲರ ಲಯವ ಪೊಕ್ಕು ಉಳಿದೆಲ್ಲರ ಲಯವ ಪೊಕ್ಕು ಸತ್ಕರುಣದೇವು ಕುಶಲಮಂ ಬೆಸಗೊಳ್ಳುತ್ತ ಉಳಿದೆಲ್ಲರ ಲಯವ ಪೊಕ್ಕು ಸತ್ಕರುಣದೇವು ಕುಶಲಮಂ ಬೆಸಗೊಳ್ಳುತ್ತ ವಿದುರನರ ಮನೆಗೈದಿಯೋ ಕೃಷ್ಣನು ಹೌದು, ಇಲ್ಲಿ ಹಸ್ತಿನಾವತಿಗೆ ಬಂದು ನೋಡ್ತಾ ಇದ್ದೇನೆ. ಏನು ವಿಚಿತ್ರ ಇದು? ಕೌರವನ ಬರದ ಸಿದ್ಧತೆ ಇದು ಕೃಷ್ಣನ ಸ್ವಾಗತಕ್ಕೋ ಎಂಬ ಅನುಮಾನ ಕೆಲವರಿಗೆ. ಯಾಕೆಂದರೆ ಕೃಷ್ಣ ಏನು, ಕೃಷ್ಣ ಯಾರು, ಅಥವಾ ಕೃಷ್ಣನ ಕುರಿತಾಗಿ ಕೌರವನ ಭಾವ ಏನು ಎಂತೆನ್ನುವುದು ಗೊತ್ತಿಲ್ಲದೇ ಇಲ್ಲ ಯಾರಿಗೂ. ಆದರೂ ಇಷ್ಟೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ ಕೌರವ, ಹೌದು, ಹಸ್ತಿನಾವತಿಯಲ್ಲಿ ಕೇವಲ ಕೌರವನನ್ನೇ ಲಕ್ಷ್ಯದಲ್ಲಿಟ್ಟುಕೊಂಡು ಯಾವ ವ್ಯವಹಾರವನ್ನು ನಾವು ಮಾಡುವುದಕ್ಕಾಗುವುದಿಲ್ಲ. ಯಾಕೆಂತಂದರೆ ಬರುವವನು ಮುರಹರ, ತಮ್ಮ ಬದುಕಿಗೆ ಒಳ್ಳೆಯದನ್ನು ಕಾಣುವುದಕ್ಕೆ ಸಾಧ್ಯ ಎಂಬುದಾಗಿ ಹಂಬಲಿಸಿದಂಥ ಭೀಷ್ಮ ಕೃಪಾ ದ್ರೋಣಾದಿಗಳು ಅನೇಕ ಸುವಸ್ತುಗಳನ್ನು ಕೂಡಿಕೊಂಡು ತಮ್ಮ ಮನೆಯಲ್ಲಿ ನನ್ನನ್ನು ಕಾಯುತ್ತಿದ್ದರು. ಅವರೆಲ್ಲರ ಮನೆಗೆ ಪ್ರತ್ಯೇಕವಾಗಿ ಹೋಗಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ನೋಡ್ತಾ ಇದ್ದೇನೆ. ಇವರು ನನ್ನ ಭಕ್ತರು ಹೇಗೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೋ ಅದೇ ರೀತಿಯಲ್ಲಿ ಕೌರವನು ಸಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ. ದಿವ್ಯ ರಸಭರಿತದ ಅಡುಗೆಯನ್ನು ಒಳ್ಳೆಯ ಪಾಕಶಾಸ್ತ್ರಗಳನ್ನು ಕರೆಸಿ ಮಾಡಿಸಿದ್ದಾನೆ. ಯಾಕೆ? ಬರುವವ ಎಷ್ಟಾದರೂ ಕೃಷ್ಣ ಅಲ್ವಾ, ಗೊಲ್ಲ. ಅವನಿಗೆ ಇಂಥ ಅಡುಗೆಯ ರುಚಿ ಎಲ್ಲಿ ಗೊತ್ತಿರಬೇಕು ಅಂತ ಅವನು ಯೋಚನೆ ಆಗಿರಬೇಕು. ಹಾಗಾಗಿ ನಮ್ಮಂಥವರ ಊಟದ ರುಚಿಯನ್ನು ಪರೀಕ್ಷಿಸುವ ದುರುದ್ದೇಶ ಅವನದ್ದು. ಅದಕ್ಕಾಗಿ ಒಂದು ಮದ್ದು ಅರಿತೇನೆ. ಅವನ ಮನೆಯನ್ನು ಬಿಟ್ಟು ಉಳಿದೆಲ್ಲ ಮನೆಗೆ ಪ್ರವೇಶ ಮಾಡಿದ್ದೇನೆ. ಆದರೂ ನಾನು ಇಲ್ಲಿ ಬಂದಿರುವುದು ಕೇವಲ ಊಟಕ್ಕಾಗಿ ಅಲ್ಲ, ವಿನೋದಕ್ಕಾಗಿ ಅಲ್ಲ. ನನ್ನ ಸಿದ್ಧಾಂತ ಏನೆನ್ನುವುದು ನನ್ನ ವರ್ತನೆಯಿಂದಲೇ ಬುದ್ಧಿ ಇದ್ದವರಿಗೆ ಅರ್ಥ ಆಗಬೇಕು. ಅದಕ್ಕಾಗಿ ನನ್ನದೇ ಯೋಚನೆಯನ್ನು ಮಾಡಿ ಸಿದ್ಧಿ ಪಡೆಯುವುದಕ್ಕೆ ಯೋಚಿಸುತ್ತಿರುವಂಥ ವಿದುರನ ಮನೆಗೆ ನನ್ನ ಪ್ರಯಾಣ.